ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ಮೆಚ್ಚಿನ ಜ್ಯೋತಿಷ್ಯ ಕಾರ್ಯಕ್ರಮ ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು, ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ. ಪಂಚಾಂಗ ಶ್ರವಣ ಮಾಡೋಣವಾ? ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರು ಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶುಮೃಗವರಾಭೀತಿಹಸ್తం ಪ್ರಸನ್ನಂ ಪದ್ಮಾಸೀನಂ ಸಮಂತಾತ್ ಸ್ತುತಮರಗಣೈರ್ವ್ಯಾಘ್ರಕೃತ್ಯಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಯಾರ್ಯಾರು ಈ ಒಂದು ಡಿಸೆಂಬರ್ ತಿಂಗಳ 8ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಪರಮಾತ್ಮನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ನಿಮಗೆಲ್ಲರಿಗೂ ಕೂಡ ದುಃಖ ದುಮ್ಮಾನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಸುಖ ಶಾಂತಿ ನೆಮ್ಮದಿಯನ್ನು ಹೊಂದತಕ್ಕಂಥ ಸಂಪೂರ್ಣವಾದ ಅನುಗ್ರಹ ಆ ಪರಮಾತ್ಮನಿಂದ ನಿಮ್ಮ ಕಡೆಗೆ ಬರಲಿ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯ ದಿನ, ಸಂಕಷ್ಟ ಹರ ಚತುರ್ಥಿ. ಇವತ್ತು ಆಚರಣೆ ಇಲ್ಲ, ನಿನ್ನೆಯೇ ಆಚರಣೆ ಆಗಿರಬೇಕು. ಕಾರಣ ಆಗತಕ್ಕದ್ದು. ಕಾರಣ ಏನು ಅಂದರೆ ಇವತ್ತು ಚಂದ್ರೋದಯಕ್ಕೆ ಚತುರ್ಥಿಯ ಒಂದು ವ್ಯಾಪ್ತಿ ಅಂತಕ್ಕಂಥದ್ದು ಕಡಿಮೆ ಉಂಟು. ಹಾಗಾಗಿ ಅನೇಕ ಕಡೆಗಳಲ್ಲಿ ನಿನ್ನೆ ಆಚರಣೆ ಉಂಟು. ಅಕ್ಷಾಂಶ ರೇಖಾಂಶದ ಪ್ರಕಾರ ವ್ಯತ್ಯಾಸವಿದ್ದಲ್ಲಿ ಇವತ್ತು ಕೂಡ ಕೆಲವು ಕಡೆಯಲ್ಲಿ ಚಂದ್ರೋದಯ ಆಗುವಲ್ಲಿವರೆಗೆ ಚತುರ್ಥಿ ಇರತಕ್ಕಂಥ ಲಕ್ಷಣ ಉಂಟು. ಹಾಗಾಗಿ ಇವತ್ತು ಕೆಲವು ಕಡೆಗಳಲ್ಲಿ ಅದೇ ಅಕ್ಷಾಂಶ ರೇಖಾಂಶದ ವ್ಯತ್ಯಾಸದ ಮೇಲೆ ಆ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಕಂಡುಬರುತ್ತೆ. ಇದರಲ್ಲಿ ಒಂದು ವಿಚಿತ್ರ ಅನಿಸ್ಬೋದು, ಹೇಗೆ ಗುರುಗಳೇ ಅದು ಅಂತ ನೀವು ಕೇಳಿದರೆ, ಭಾರತದ ಪೂರ್ವ ಭಾಗದಲ್ಲಿ ಸೂರ್ಯ ಚಂದ್ರೋದಯಗಳು ಬೇಗ ಆಗುತ್ತೆ, ಪಶ್ಚಿಮ ಭಾಗದಲ್ಲಿ ಸೂರ್ಯ ಚಂದ್ರೋದಯಗಳು ತಡವಾಗಿ ಆಗುತ್ತೆ. ಭೂಮಧ್ಯ ರೇಖೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ದೇಶದ ವೈಶಿಷ್ಟ್ಯ. ಹಾಗಾಗಿ ಇದರ ಪೂರ್ವ ಭಾಗದಲ್ಲಿ ಸೂರ್ಯ ಉದಯಾಸ್ತಗಳು ಬೇಗ ಆಗುತ್ತೆ, ಹಾಗೆ ಚಂದ್ರೋದಯಾಸ್ತಗಳು ಕೂಡ ಬೇಗ ಆಗುತ್ತೆ. ಹಾಗೆಯೇ ಪಶ್ಚಿಮ ಭಾಗ ಅಂತಕ್ಕಂಥದ್ದು ಸಮಾನಾಂತರ ಭೂಮಧ್ಯ ರೇಖೆಯಿಂದ ಎಡಭಾಗದಲ್ಲಿ ದೂರದಲ್ಲಿ ಇರುವುದರಿಂದ ಪಶ್ಚಿಮ ಭಾರತದಲ್ಲಿ ಗುಜರಾತ್, ಅಹಮದಾಬಾದ್ ಅಥವಾ ಹರಿಯಾಣ, ಪಂಜಾಬ್ ಇತ್ಯಾದಿ ಕ್ಷೇತ್ರಗಳೇನಿದೆಯಲ್ಲ, ವಿಶೇಷವಾಗಿ ಗೋವಾ ಕೂಡ ಬರುತ್ತೆ. ಈ ಎಲ್ಲ ಭಾಗಗಳಲ್ಲಿ ಕೂಡ ಪಶ್ಚಿಮದ ಒಂದು ಸಮುದ್ರ ಆಗಿರೋದರಿಂದ ಇಲ್ಲಿ ಸೂರ್ಯ ಅಸ್ತವೂ ತಡ ಮತ್ತು ಸೂರ್ಯನ ಉದಯವೂ ಕೂಡ ತಡವೇ. ಹಾಗಾಗಿ ಸ್ವಲ್ಪ ವ್ಯತ್ಯಾಸಗಳು ಕೆಲವು ಕಡೆಯಲ್ಲಿ ಬರೋದರಿಂದ ಇವತ್ತು ಸಂಕಷ್ಟಹರ ಚತುರ್ಥಿಯ ಆಚರಣೆಯಲ್ಲಿ ಕೂಡ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಆಗಬಹುದು. ಹಾಗಾಗಿ ಆಚರಣೆ ಪ್ರಧಾನವೇ ಹೊರತು ಉಳದ್ದಲ್ಲ. ಇರಲಿ, ಇವತ್ತು ಚತುರ್ಥಿ ಇರ್ತಕ್ಕಂಥದ್ದು ಸೂರ್ಯಾಸ್ತಕ್ಕೆ ಪಂಚಮಿ ಬಂದಿದೆ. ಜೊತೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತು, ಇವತ್ತು ಸೋಮವಾರ, ಪುಷ್ಯಮಿ ನಕ್ಷತ್ರ ಕರ್ಕಾಟಕ ರಾಶಿಗೆ ಚಂದ್ರ ಬಂದಿದ್ದಾನೆ ನಿನ್ನೆನೆ. ಹಾಗಾಗಿ ಇವತ್ತು ಕೂಡ ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಪುಷ್ಯಮಿ ನಕ್ಷತ್ರ, ಬ್ರಹ್ಮನಾಮಕ ಯೋಗ ಮತ್ತು ತೈತಲಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯ ಕಡೆಗೆ ಒಂದು ಸಾರಿ ನೋಡೋಣ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತಕ್ಕಂಥದ್ದಾಗಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಗ್ರಹಸ್ಥಿತಿಯಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಚಂದ್ರ, ಸಿಂಹದಲ್ಲಿ ಕೇತು, ಕನ್ಯಾ ಮತ್ತು ತುಲಾ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ತುಲಾ ರಾಶಿಯಲ್ಲಿದ್ದಂತಹ ಬುಧ ವಿಶಾಖ ನಕ್ಷತ್ರ 4ನೇ ಚರಣಕ್ಕೆ ಕಾಲಿಡುವುದರ ಮುಖಾಂತರವಾಗಿ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನೊಂದಿಗೆ ಬುಧ ಮತ್ತು ಶುಕ್ರ ಅಲ್ಲಿಯೇ ಇದ್ದಾನೆ. ಜೊತೆಯಲ್ಲಿ ಒಂದು ಬಹಳ ಅದ್ಭುತವಾದ ವ್ಯತ್ಯಾಸ ಏನಂತಂದರೆ, ಇವತ್ತಿನಿಂದ ಶುಕ್ರ ಅಸ್ತ ಆರಂಭ ಆಗ್ತಾ ಇದೆ. ಶುಕ್ರಾಸ್ತ ಅಂತಕ್ಕಂಥದ್ದು ಶುರು ಇವತ್ತಿನಿಂದಲೇ. ಇನ್ನು ಇಷ್ಟು ದಿನ ವೃಶ್ಚಿಕ ರಾಶಿಯಲ್ಲಿದ್ದಂಥ ಮಂಗಳ ಮೂಲ ನಕ್ಷತ್ರ 1ನೇ ಚರಣಕ್ಕೆ ಪಾದಾರ್ಪಣೆ ಮಾಡುವ ಮುಖಾಂತರವಾಗಿ ಧನು ರಾಶಿಗೆ ಮಂಗಳನ ಪ್ರವೇಶ ಆಗಿದೆ. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ. ಇದಿವತ್ತಿನ ಗ್ರಹ ಸ್ಥಿತಿ.
ಗುರುಗಳೇ, ಈಗ ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. 12 ರಾಶಿಯವರೆಗೂ ಹೇಗಿದೆ ಗುರುಗಳೇ ಈ ದಿನ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಗುರುಮಂಗಳ ಯೋಗ ಅಂತಕ್ಕಂಥದ್ದು ಆರಂಭವಾಗಿದೆ. ಕೆಲವು ದಿವಸಗಳ ಕಾಲ ಯೋಗ ಇರುತ್ತೆ ಕೂಡ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಯೋಗ. ಹೊಸ ಹೊಸ ಪ್ರಯತ್ನಗಳಿಗೆ, ರಾಜವೈಭೋಗಗಳನ್ನು ಹೊಂದತಕ್ಕಂಥ ವಿಚಾರಗಳಿಗೆ, ಹೊಸ ಹೊಸ ಅಂದರೆ ವಿಶೇಷವಾಗಿ ಭೂಮಿ ಖರೀದಿ ಇರಬಹುದು, ಅಥವಾ ಹೈ ಲೆವೆಲ್ ಎಜುಕೇಷನ್ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು, ಭೂಗರ್ಭಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಬೇಕು, ಖಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಬೇಕು ಇತ್ಯಾದಿ ಅಪೇಕ್ಷೆ ಇರತಕ್ಕಂಥವರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ. ಮೇಷರಾಶಿಯವರು ಡಿಫೆನ್ಸ್ನಲ್ಲಿ ಇರ್ತಕ್ಕಂಥವರಿಗೆ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಭೂ ರಕ್ಷಣೆಯ ವಿಚಾರವಾಗಿ ಕೂಡ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ದಿನ. ರಾಶಿಗೆ ಚತುರ್ಥ ಸ್ವಕ್ಷೇತ್ರಕ್ಕೆ ಬಂದಿರತಕ್ಕಂಥ ಮಂಗಳ ಆಗಿರೋದ್ರಿಂದ ಸ್ವಂತ ವ್ಯಕ್ತಿಗಳ ಭೇಟಿ, ವಿಶೇಷವಾಗಿ ಒಡ ಹುಟ್ಟಿದವರ ಭೇಟಿಯಾಗ್ತಕ್ಕಂಥ ಪೂರ್ಣ ಅವಕಾಶ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಕಾಣಿಸುತ್ತೆ. ತೃತೀಯದಿಂದ ಗುರು ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಗೆ ಭಾಗ್ಯಸ್ಥಿತಿಯ ಮಂಗಳನಿಗೆ. ಅಷ್ಟಮಾಧಿಪತಿ ಆರೋಗ್ಯದಲ್ಲಿ ಚೇತರಿಕೆ, ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ವೃದ್ಧಿ, ದುಡ್ಡು ಕಾಸಿನ ವಿಚಾರದಲ್ಲಿ ಸಮಾಧಾನ, ಮಕ್ಕಳ ವಿಷಯದಲ್ಲಿ ನೆಮ್ಮದಿ ಎಲ್ಲವನ್ನು ಕೂಡ ಮುಕ್ತವಾಗಿ ನೋಡ್ತಕ್ಕಂಥ ಪೂರ್ಣ ಅವಕಾಶ ಮೇಷರಾಶಿಯವರಿಗೆ ಕಾಣಿಸುತ್ತೆ. ರಾಶಿಗೆ ಅಷ್ಟಮಕ್ಕೆ 3 ಮತ್ತು 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ವಾಹನವನ್ನು ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆ ಬೇಕು. ಕಾರಣ ಅಲ್ಲಿ ಶುಕ್ರ ಇದ್ದಾನೆ. 2 ಜನ ವೈರಿಗಳ ಜೊತೆಯಲ್ಲಿ ಅಷ್ಟಮದಲ್ಲಿ ಶುಕ್ರ. ಧನಸ್ಥಾನ ಅಥವಾ ರಕ್ಷಾಸ್ಥಾನಕ್ಕೆ ದೃಷ್ಟಿ. ಅವನು ಮೇಷರಾಶಿಗೆ ಶುಭ ಸ್ಥಿತಿಯಲ್ಲಿ ಇಲ್ಲದ ಕಾರಣ ವಾಹನವನ್ನು ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆ ಬೇಕು. ಮತ್ತು ಮುಖ್ಯವಾಗಿ ಚಂದ್ರಾತ್ ಪಂಚಮದಲ್ಲಿರೋದ್ರಿಂದ ಮೇಕಪ್ ಇತ್ಯಾದಿಗಳನ್ನು ಮಾಡ್ಕೊಳ್ತಕ್ಕಂತಹ ಹೆಣ್ಣು ಮಕ್ಕಳು, ನೀವು ಆ ದ್ರವ್ಯಗಳು ಏನು ಸುಗಂಧ ದ್ರವ್ಯಗಳನ್ನು ಪೂಸ್ತಕ್ಕಂಥದ್ದೇನಿದೆಯಲ್ಲ ಅವುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ವ್ಯತ್ಯಾಸ ಆದರೆ ಮುಖ, ಸೃಷ್ಟಿಕರ್ತನ ಸೃಷ್ಟಿ ಚಾತುರ್ಯ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ಮುಖ್ಯವಾಗಿ ಇವತ್ತು ಮಹಾಲಕ್ಷ್ಮಿಯ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗಬಹುದು. ಕುಜನ ಪ್ರವೇಶ ಅಷ್ಟಮಕ್ಕಾಗಿದೆ. ತೃತೀಯ ರಾಶಿಗೆ ಚಂದ್ರ ಬಂದಿದ್ದಾನೆ. ಸ್ವಲ್ಪ ಮಟ್ಟಿನ ರಕ್ತ ಸಂಬಂಧವಾಗಿರ್ತಕ್ಕಂತಹ ಸಮಸ್ಯೆಗಳು ಬರಬಹುದು. ಯಾರಿಗೆ ವಿಶೇಷವಾಗಿ ಹೈಪರ್ ಟೆನ್ಷನ್ ಇತ್ಯಾದಿಗಳಿರ್ತದೆ ವೃಷಭ ರಾಶಿಯವರಿಗೆ, ಅಥವಾ ಲೋ BP ಸಮಸ್ಯೆ ಇರ್ತದೆ, ಅಂಥವರಿಗೆ ಕೂಡ ಇವತ್ತು ಸ್ವಲ್ಪ ವ್ಯತ್ಯಯವಾಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಗುರುವಿನ ದೃಷ್ಟಿ ಕೂಡ ಇದೆ. ಅಷ್ಟಮಾಧಿಪತಿ ಆಗಿರತಕ್ಕಂಥ ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ಶುಭ ಸ್ಥಿತಿಯಲ್ಲಿಲ್ಲದ ಮಂಗಳನಿಗೆ ಬಂದಿರತಕ್ಕಂಥದ್ದು ಒಳ್ಳೆಯ ಯೋಗ ಅಲ್ಲ. ಆಪರೇಷನ್ ಇತ್ಯಾದಿಗಳಾಗಬೇಕು ಅಂತ ಯಾರಿಗಾದರೂ ಹೇಳಿದ್ದ ಪಕ್ಷದಲ್ಲಿ ಖಂಡಿತವಾಗಲೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ತೃತೀಯ ರಾಶಿಯಲ್ಲಿ ಚಂದ್ರ ಇರೋದರಿಂದ ಔಷಧೋಪಚಾರಗಳಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಲಕ್ಷಣ ಇದೆ. ಮತ್ತು ವೃಷಭ ರಾಶಿಯವರಿಗೆ ಬಲಿಷ್ಠನಾದ ಗುರುವಿನ ಸಹಯೋಗ ಇರೋದರಿಂದ, ಗುರು ಬಲವೂ ಇರೋದರಿಂದ, ಮತ್ತು ಆಯುಷ್ಯಕಾರಕನಾಗಿರ್ತಕ್ಕಂಥ ಶನೈಶ್ಚರನ ದೃಷ್ಟಿ ಕೂಡ ಇರೋದರಿಂದ ಸ್ವಲ್ಪ ಮಟ್ಟಿಗೆ ರಾಶಿಗೆ ದೃಷ್ಟಿ ಇರೋದರಿಂದ ಸಮಾಧಾನ. ಆದರೆ ಮಂಗಳನಿಗೆ ದೃಷ್ಟಿ ಇರೋದರಿಂದ ಸ್ವಲ್ಪ ಯೋಚನೆ ಕೂಡ ಮಾಡಬೇಕಾಗಿ ಬರಬಹುದು. ಅದರಲ್ಲೂ ವಿಶೇಷವಾಗಿ ವಯಸ್ಸು 70 ದಾಟಿರ್ತಕ್ಕಂಥ ವೃಷಭ ರಾಶಿಯವರ ಆರೋಗ್ಯದ ಕಡೆಗೆ ಬಹಳ ಬಹಳ ಗಮನ ಕೊಡಬೇಕಾಗಿ ಬರುತ್ತದೆ. ಬಹಳ ಎಚ್ಚರಿಕೆ ಬೇಕು. ಸಪ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಶುಕ್ರ ವ್ಯಾಪಾರ ವ್ಯವಹಾರಗಳಲ್ಲಿ, ಧನಾಧಿಪತಿಯಾಗಿರ್ತಕ್ಕಂಥ ಬುಧ ಮತ್ತು ಪಂಚಮಾಧಿಪತಿಯಾಗಿರ್ತಕ್ಕಂಥ ಅವನೊಂದಿಗೆ ಕೂತಿರ್ತಕ್ಕಂಥದ್ದು ಒಳ್ಳೆಯ ಯೋಗ. ಸ್ವಲ್ಪ ಸಮಾಧಾನ ಪಟ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ರಾಶ್ಯಾಧಿಪತಿಯ ಒಂದು ಸ್ಥಿತಿಯನ್ನು ನೋಡಿದಾಗ ಲಕ್ಷ್ಮೀನಾರಾಯಣರ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಸಮಾಧಾನದ ದಿನ. ರಾಶಿಗೆ ಸಪ್ತಮಕ್ಕೆ ಬಂದಿರತಕ್ಕಂಥ ಲಾಭಾಧಿಪತಿ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಶತ್ರುಗಳಿಂದ ಬರ್ತಕ್ಕಂಥ ಪೀಡೆಯಲ್ಲಿ ಹಿಂಸೆ, ಕಿರಿಕಿರಿ ಇತ್ಯಾದಿಗಳನ್ನು ಉಂಟು ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿನ ಸಮಾಧಾನ ಕೂಡ ಸಿಕ್ಕತ್ತೆ. ಗುರುವಿನ ದೃಷ್ಟಿ ಇರೋದ್ರಿಂದ ಹಿರಿಯರ ಸಹಕಾರ ಅಂತಕ್ಕಂಥದ್ದು, ದೈವ ಬಲ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಯೋಗ. 12ನೇ ರಾಶಿಗೆ ಇರ್ತಕ್ಕಂತಹ ಅಷ್ಟಮ ಮತ್ತು ಭಾಗ್ಯಾಧಿಪತಿಯಾದ ಶನೈಶ್ಚರನ ದೃಷ್ಟಿ ದೀರ್ಘಕಾಲೀನವಾಗಿರ್ತಕ್ಕಂತಹ ಹೂಡಿಕೆ ಮಾಡಲಿಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳು ಕಾಣಿಸುತ್ತೆ.
ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ತಕ್ಕಂಥದ್ದು ಒಳ್ಳೆಯದು. ಕಾರಣ ತೃತೀಯ ಭಾವದಲ್ಲಿರ್ತಕ್ಕಂತಹ ಕೇತು, ಯಾವಾಗ ಗುರು ಚಂದ್ರ ಕೇತು ಒಂದೇ ಸಾಲಿನಲ್ಲಿ ಬರ್ತಾರೆ, ಮೇಲೆ 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 ಅವಕಾಶಗಳನ್ನು ಹೊಂದುವಂಥ ಅವಕಾಶ ಇರುತ್ತೆ, ಹೊಸ ಹೊಸ ಆಪರ್ಚುನಿಟೀಸ್ ಸಿಕ್ಕುತ್ತೆ. ಆದರೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ, ಬುಧ ಮತ್ತು ರವಿಯೊಂದಿಗಿರೋದರಿಂದ ಶಂಕರ ನಾರಾಯಣ ಸ್ವಾಮಿಯನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂತಹ ರಾಶ್ಯಾಧಿಪತಿ ಮತ್ತು 6ನೇ ರಾಶಿಗೆ ಬಂದಿರತಕ್ಕಂತಹ ಮಂಗಳ ಶತ್ರು ಸಂಹಾರವಾಗ್ತಕ್ಕಂಥದ್ದು ಅಥವಾ ಶತ್ರುಗಳ ಮೇಲೆ ವಿಜಯವನ್ನು ಮಾಡ್ತಕ್ಕಂಥದ್ದು, ಹೊಂದತಕ್ಕಂಥದ್ದು. ಶತ್ರುಗಳು ಅಂದರೆ ಬರೀ ಜನರನ್ನು ಮಾತ್ರ ತಗೊಳ್ಬೇಡಿ, ಅಂತರಂಗದಲ್ಲಿ ಇರ್ತಕ್ಕಂತಹ ಶತ್ರುಗಳೇ. ಅವಿವೇಕ ಪರಮಾಪದಾಂಪದಂ. ಪ್ರತಿಯೊಬ್ಬ ವ್ಯಕ್ತಿಗೆ 2 ಜನ ಮಹಾವೈರಿಗಳು ಇರ್ತಾರೆ. ಆ ಮಹಾವೈರಿಗಳು ಯಾರಪ್ಪ ಅಂತಂದರೆ, ಮೊದಲನೇದು ಆಲಸ್ಯ, ಮತ್ತೊಂದು 2ನೇದು ಅವಿವೇಕ. ಅ ಅಂದರೆ ಅವಿವೇಕ, ಆ ಅಂದರೆ ಆಲಸ್ಯ. ಇವೆರಡು ಮಹಾನ್ ವೈರಿಗಳು. ಕರ್ಕಾಟಕ ರಾಶಿಯವರಿಗೆ ಇವೆರಡೂ ಬಾಧೆಗಳಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕಾರಣ ಏನು ಅಂತಂದರೆ, 12ನೇ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಅವಿವೇಕಕ್ಕೆ ಕಾರಣವಾದರೆ, ಅಷ್ಟಮದಲ್ಲಿ ರಾಹು ಇರತಕ್ಕಂಥದ್ದು ಆಲಸ್ಯಕ್ಕೆ ಕಾರಣವಾಗುತ್ತೆ. ದತ್ತಾತ್ರೇಯರ ಉಪಾಸನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆಂಜನೇಯನನ್ನು ಕೂಡ ಇವತ್ತು ಉಪಾಸನೆ ಮಾಡಬೇಕಾಗಿ ಬರುತ್ತದೆ. ಈ 2 ದೇವ ಸ್ವರೂಪಗಳನ್ನು ಆರಾಧನೆ ಮಾಡಿಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಸಮಾಧಾನ ದೊರಕುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಸೋಮವಾರದ ಈ ದಿನ ಯಾವ ವಿಶೇಷವಾದ ವಿಚಾರವನ್ನು ತಿಳಿಸ್ತಾ ಇದ್ದೀರಾ? ಯಾವ ಕ್ಷೇತ್ರದ ವಿಚಾರ ಗುರುಗಳೇ? ಇವತ್ತು ಯಾವ ಕ್ಷೇತ್ರವನ್ನು ನೋಡೋಣ ಅಂತಂದರೆ, ಈ ಕ್ಷೇತ್ರವನ್ನು ನೋಡಬೇಕು ಅಂತಂದರೆ ನಾವು ಸುಮಾರು ಒಂದು ಅಂದಾಜಿನ ಪ್ರಕಾರ ಹೆಚ್ಚು ಕಡಿಮೆ ಒಂದು 8.5 ಲಕ್ಷ ವರ್ಷದ ಹಿಂದೆ ಹೋಗ್ಬೇಕು. 8.5 ಲಕ್ಷ ವರ್ಷದ ಹಿಂದೆ ಅಂದರೆ ತ್ರೇತಾಯುಗಕ್ಕೆ ಹೋಗಬೇಕು, ಶ್ರೀರಾಮಚಂದ್ರನ ಕಾಲಕ್ಕೆ ಹೋಗಬೇಕು. ನಮಗೆಲ್ಲರಿಗೂ ಕೂಡ ಶ್ರೀರಾಮಚಂದ್ರ ಮಾಡಿದಂತಹ ದುಷ್ಟ ಸಂಹಾರದ ಕಥೆ ಗೊತ್ತು. ಆ ದುಷ್ಟ ಸಂಹಾರದ ಅವನ ಅವತಾರದ ಕಾರ್ಯದಲ್ಲಿ ಅತ್ಯಂತ ಪ್ರಧಾನವಾದ ಘಟ್ಟ ಯಾವುದಪ್ಪ ಅಂತಂದರೆ, ಅವನ ಪೂರ್ವ ಒಂದು ರೂಪ ಏನಿದೆಯಲ್ಲ, ಮಹಾವಿಷ್ಣುವಿನ ದ್ವಾರಪಾಲಕರಾಗಿರ್ತಕ್ಕಂಥ, ಅಂದರೆ ರಾವಣನ ಪೂರ್ವ ರೂಪ, ಅದನ್ನು ಹೇಳ್ತಾ ಇದ್ದೀನಿ ನಾನು. ರಾಮಚಂದ್ರನ ಪೂರ್ವ ರೂಪ ಮಹಾವಿಷ್ಣು, ರಾವಣನ ಪೂರ್ವ ರೂಪ ಜಯವಿಜಯರ ಒಂದು ಜೋಡಿ. ಅವರ ಶಾಪದಿಂದಾಗಿ, ಅಂದರೆ ಸನಕಾದಿಗಳ ಶಾಪದಿಂದಾಗಿ ಜಯವಿಜಯರು ರಾಕ್ಷಸರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ 3 ಜನ್ಮ ಎತ್ತಬೇಕು ಅಂತಕ್ಕಂಥ ಕಥೆ. ಅದು ಮುಂದೆಲ್ಲರೂ ಸಮಯ ಸಿಕ್ಕಾಗ ಅದನ್ನು ತಗೊಳ್ತೇನೆ ನಾನು. ಹಾಗಿದ್ದಾಗ ಯಾವ ಈ ಒಂದು ಸಂಹಾರವನ್ನು ಮಾಡ್ತಾನಲ್ಲ ಭಗವಂತ, ಅಂದರೆ ವರಾಹ ರೂಪದಿಂದ ಬಂದು ಹಿರಣ್ಯಾಕ್ಷರ ಸಂಹಾರ ಆಯಿತು, ಅವನಿಗೆ ಇನ್ನೊಂದು 2ನೇ ಜನ್ಮ ಎತ್ತಬೇಕಾಯಿತು. ನಾರಸಿಂಹ ರೂಪದಿಂದ ಬಂದು ಹಿರಣ್ಯ ಕಶಿಪುವಿನ ಸಂಹಾರವಾಯಿತು, ಅವನು ಪುನಃ ಇನ್ನೊಂದು ರೂಪವನ್ನು ಎತ್ತಿದ. ಬ್ರಾಹ್ಮಣನಾಗಿ, ಅಂದರೆ ವಿಶ್ರವಸು ಮಹರ್ಷಿಯ ಮಗನಾಗಿ, ಕೈಕಸಾದೇವಿ ಮತ್ತು ವಿಶ್ರವಸು ಮಹರ್ಷಿಗಳ ಮಗನಾಗಿ ರಾವಣನಾಗಿ ಬಂದಂತಹ ಆ ಒಬ್ಬ ಮಹಾಬ್ರಾಹ್ಮಣ ಅಂತ ಹೇಳಬಹುದಾಗಿರ್ತಕ್ಕಂಥ ಮಹಾನ್ ತಪಸ್ವಿ, ಮಹಾನ್ ವಿದ್ಯಾವಂತ ಆಂಜನೇಯ ಒಂದು ಮಾತನ್ನು ಹೇಳ್ತಾನೆ ಸುಂದರಕಾಂಡದಲ್ಲಿ ರಾವಣನನ್ನು ನೋಡಿಕೊಂಡು, ಯದ್ಯಧರ್ಮೀನ ಬಲವಾನ್ ಸ್ಯಾದಿಯಂ ರಾಕ್ಷಸೇಶ್ವರ ಸ್ಯಾದಿಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ ಅಂತ. ಇವನೇನಾದರೂ ಅಧರ್ಮಿ ಅಲ್ಲ ಅಂತ ಆಗಿದ್ದಿದ್ರೆ ಈ ರಾವಣ, ಇಂದ್ರನನ್ನ ರಕ್ಷಣೆ ಮಾಡುವಷ್ಟು ಸಾಮರ್ಥ್ಯ ಇದೆ ಇವನಿಗೆ ಅನ್ನೋ ಮಾತನ್ನು ಆಂಜನೇಯ ಹೇಳ್ತಾನೆ, ಸುಂದರಕಾಂಡದಲ್ಲಿ ಬರುತ್ತೆ ಇದು. ಹಾಗೆ ಅಂತಹ ಮಹಾನ್ ತಪಸ್ವಿ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನಷ್ಟೇ ಅಲ್ಲ, ಬ್ರಾಹ್ಮಣನಾಗಿ ಬದುಕಿದ್ದರೂ ಕೂಡ ರಾಕ್ಷಸ ಒಂದು ಸ್ವಭಾವವನ್ನ ರೂಢಿಸಿಕೊಂಡು ಬಹಳ ಕ್ರೂರನಾಗಿ ನಡ್ಕೊಳ್ತಾ ಇದ್ದ. ವಿಶೇಷವಾಗಿ ಹೆಣ್ಣು ಮಕ್ಕಳ ಹತ್ರ ತುಂಬಾ ಕ್ರೂರವಾಗಿ ನಡ್ಕೊಳ್ತಾ ಇದ್ದ ಅಂತಕ್ಕಂಥದ್ದು ಆತನ ಒಂದು ಜೀವನದ ಒಂದು ಘಟನೆಗಳನ್ನು ಅವಲೋಕನ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ. ಶ್ರೀರಾಮಚಂದ್ರ ಹೋಗಿದ್ದು ನಮಗೆ ಗೊತ್ತು, ರಾವಣನ ಸಂಹಾರ ಆಗಿದ್ದು ಗೊತ್ತು. ಹಿಂತಿರುಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನಿಗೆ ಮನಸ್ಸಿನ ಒಳಗಡೆ ಒಂದು ಥರದ ಸಂಕಟ. ಏನಪ್ಪಾ ಅಂತಂದ್ರೆ, ನಾನು ಬ್ರಹ್ಮಹತ್ಯೆಯನ್ನು ಮಾಡಿಬಿಟ್ಟೆ, ಒಬ್ಬ ತಪಸ್ವಿಯಾಗಿರ್ತಕ್ಕಂಥ, ಒಬ್ಬ ಶಿವಭಕ್ತನಾಗಿರ್ತಕ್ಕಂಥ ಒಬ್ಬ ಮಹಾನ್ ಬ್ರಾಹ್ಮಣನನ್ನು ನಾನು ಹತ್ಯೆ ಮಾಡಿದೆ, ಬ್ರಹ್ಮಹತ್ಯಾ ದೋಷ ಬಂತು ನನಗೆ ಅಂತ ತುಂಬ ಚಿಂತೆ ಮಾಡ್ತಾನೆ ರಾಮಚಂದ್ರ.
ಆ ಸಂದರ್ಭದಲ್ಲಿ ಅವನಿಗೆ ಭಾರದ್ವಾಜ ಮಹರ್ಷಿಗಳ ಮಾತು ನೆನಪಾಗುತ್ತೆ. ಭಾರದ್ವಾಜ ಮಹರ್ಷಿಗಳ ಹತ್ರ ಬಂದಾಗ ಭಾರದ್ವಾಜ ಮಹರ್ಷಿಗಳು ಹೇಳ್ತಾರೆಪ್ಪ, ನೀನೊಂದು ಕೆಲಸ ಮಾಡು, ದಕ್ಷಿಣದಲ್ಲಿ ನಿನ್ನ ಕಿಷ್ಕಿಂಧ ಸಮೀಪದಲ್ಲಿ ಎಲ್ಲಿ ಆಂಜನೇಯ ಸಿಕ್ಕಿದನೋ ಅಲ್ಲಿ ಆ ಆಂಜನೇಯನನ್ನೇ ಕರ್ಕೊಂಡು ಹೋಗಿ ಒಂದು ಪ್ರದೇಶವನ್ನು ಹುಡುಕು, ಪ್ರಶಾಂತವಾಗಿ ತಪೋವನಕ್ಕೆ ಸಮಾನವಾಗಿರತಕ್ಕಂತಹ ಭೂಮಿಯಲ್ಲಿ ನೀನು ಆ ಲಿಂಗಸ್ವರೂಪದ ಪರಮೇಶ್ವರರನ್ನ ಆರಾಧನೆ ಮಾಡು. ಅದರಿಂದಾಗಿ ಏನಾಗ್ತದೆ ಅಂತಂದರೆ, ಶಿವನ ಭಕ್ತನಾಗಿದ್ದಂತಹ ರಾವಣ, ನೀನು ವಿಶೇಷವಾಗಿ ಯಜುರ್ವೇದವನ್ನು ಅಧ್ಯಯನ ಮಾಡಿದ್ದೀಯ, ಯಾಕೆಂದ್ರೆ ಶ್ರೀರಾಮಚಂದ್ರ ಯಜುರ್ವೇದವನ್ನು ಅಧ್ಯಯನ ಮಾಡಿದ್ದ ಅಂತ ರಾಮಾಯಣದಲ್ಲಿ ಬರುತ್ತೆ. ಅದನ್ನೇ ಹೇಳ್ತಾರೆ ಭಾರದ್ವಾಜ ಮಹರ್ಷಿಗಳು, ನೀನು ಸಂಪೂರ್ಣ ಯಜುರ್ವೇದವನ್ನು ಅಧ್ಯಯನ ಮಾಡಿದ್ದೀಯ. ಯಜುರ್ವೇದದಲ್ಲಿ ರುದ್ರಪ್ರಶ್ನೆ ಅಂತಕ್ಕಂಥ ಭಾಗ ಇದೆ, 169 ಮಂತ್ರಗುಚ್ಛ. ಅದು ಬಹಳ ಅದ್ಭುತ ಶಕ್ತಿ ಇರತಕ್ಕಂತಹ ಮಂತ್ರಭಾಗ. ಅದರ ಪುರಶ್ಚರಣ ಜಪದ ವಿಧಾನದಲ್ಲಿ ನೀವು ಶಿವನ ಉಪಾಸನೆಯನ್ನು ಮಾಡಿದೆ ಅಂತ ಹೇಳಾದ್ರೆ ನಿನ್ನ ಈ ಬ್ರಹ್ಮಹತ್ಯಾ ದೋಷ ಅಂತಕ್ಕಂತಹ ಪಾಪ ನಾಶವಾಗ್ತದೆ ಅಂತಕ್ಕಂಥ ಮಾತನ್ನ ಶ್ರೀರಾಮಚಂದ್ರನಿಗೆ ಭಾರದ್ವಾಜ ಮಹರ್ಷಿಗಳು ಹೇಳ್ತಾರೆ. ಆಗ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ ಅಂತಂದ್ರೆ, ಆಂಜನೇಯನನ್ನ ಕರ್ಕೊಂಡು ಹೊರಡ್ತಾ ಬರ್ತಕ್ಕಂತಹ ಸಂದರ್ಭ, ಒಂದು ಪ್ರದೇಶ ಅವರಿಗೆ ಬಹಳ ಅದ್ಭುತವಾಗಿ ತಪೋವನದ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಬಂದು ಅಲ್ಲಿ ಅಷ್ಟೊತ್ತಿಗಾಗಲೇ ರಾಮಚಂದ್ರನ ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ಶಿವನಿಗೆ ಗೊತ್ತಾಗಿತ್ತು. ಅವನೇನ್ ಮಾಡಿದ್ದ, ತನ್ನ ತೇಜಸ್ಸಿನ ಒಂದು ಅಂಶವನ್ನು ಕೊಟ್ಟು ಒಂದು ಲಿಂಗದ ಉತ್ಪತ್ತಿಯನ್ನ ಮಾಡ್ಬಿಟ್ಟಿದ್ದ. ಶಿವಲಿಂಗದ ಉತ್ಪತ್ತಿ ಲೀನಂಗಮಯತೇತಿ ಲಿಂಗ. ಲಿಂಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಒಳಗಡೆ ಇಟ್ಟುಕೊಂಡಿರ್ತಕ್ಕಂಥದ್ದು ಅಂತ ಅರ್ಥ. ಹಾಗಾಗಿ ಆ ಒಂದು ಲಿಂಗ ರೂಪದಲ್ಲಿ ಉದ್ಭವವಾಗಿರ್ತಕ್ಕಂತಹ ಪ್ರಾಂತ್ಯಕ್ಕೆ ಶ್ರೀರಾಮಚಂದ್ರ, ಆಂಜನೇಯ, ಸೀತಾದೇವಿಯ ಸಹಿತರಾಗಿ ಬರ್ತಾರೆ. ಲಕ್ಷ್ಮಣನೊಂದಿಗೆ 4 ಜನ ಬರ್ತಾರೆ. ಹಾಗೆ ಬಂದು ಅಲ್ಲಿ ಶಿವನ ದರ್ಶನವನ್ನು ಮಾಡ್ತಾರೆ. ಅವರಿಗೆ ಬಹಳ ಸಂತೋಷ ಆಗತ್ತೆ. ಸಂತೋಷ ಆದ ನಂತರದಲ್ಲಿ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ ಅಂತಂದ್ರೆ, ಪತ್ನಿ ಸಹಿತನಾಗಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ. ಆದರೆ ಅಲ್ಲಿ ನೀರಿನ ಕೊರತೆ ಅಂತಕ್ಕಂಥದ್ದಿರುತ್ತೆ. ಶಿವನ ಆರಾಧನೆ ನಾವು ಯಾವುದೇ ರೀತಿಯಲ್ಲಿ ಮಾಡಿದ್ರು ಅವನಿಗೆ ಸಂಪೂರ್ಣವಾಗಿರತಕ್ಕಂಥ ಸಂತುಷ್ಟಿ ಆಗೋದು ಯಾವಾಗ ಶಿವನಿಗೆ ಅಂದ್ರೆ, ಅಭಿಷೇಕ ಪ್ರಿಯ ಶಿವ. ಯಾವಾಗ ಅವನಿಗೆ ಅಭಿಷೇಕ ಅಂತಕ್ಕಂಥದ್ದು ಆಗತ್ತೆ, ಆಗ ಅವನಿಗೆ ಪೂರ್ಣ ಪ್ರಮಾಣದ ಸಂತುಷ್ಟಿ ಆಗತ್ತೆ ಅಂತ ಹೇಳುತ್ತೆ. ಹಾಗಾಗಿ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ತನ್ನ ಕೋದಂಡವನ್ನ ತೆಗಿತಾನೆ. ಬಾಣ ಪ್ರಯೋಗವನ್ನು ಮಾಡಿದಾಗ ಅಲ್ಲಿ ಒಂದು ನೀರಿನ ಬುಗ್ಗೆ ಅಂತಕ್ಕಂಥದ್ದು ಸೃಷ್ಟಿಯಾಗತ್ತೆ. ಆ ಒಂದು ಅಂದ್ರೆ ಅಲ್ಲಿಗೆ ಗಂಗಾದೇವಿಯೇ ತನ್ನ ಚೈತನ್ಯವನ್ನು ಕೊಟ್ಟು ಅಲ್ಲಿ ನೀರಿನ ಬುಗ್ಗೆಯಾಗಿ ಚಿಮ್ಮಿದುಳು ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಶ್ರೀರಾಮಚಂದ್ರ ಸೀತಾದೇವಿಯೊಂದಿಗೆ ಅಲ್ಲಿ ಆ ಲಿಂಗರೂಪದ ಪರಮೇಶ್ವರನ ಉಪಾಸನೆಯನ್ನ ಪುರಶ್ಚರಣ ವಿಧಿಯ ರುದ್ರಾಧ್ಯಾಯದ ಪ್ರಕಾರವಾಗಿ ಆರಾಧನೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಆರಾಧನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ತ್ರಿಮೂರ್ತಿಗಳಿಗೆ ಬಹಳ ಸಂತೋಷ ಆಗ್ಬಿಡತ್ತೆ. ಶ್ರೀರಾಮಚಂದ್ರ ಅತ್ಯಂತ ಮಧುರ ಭಾಷೆ ಅಂತ ಹೇಳ್ತಾರೆ. ಅಂಥ ಒಳ್ಳೆ ಸಿಂಹ ಗಾಂಭೀರ್ಯದಲ್ಲಿದ್ದರೂ ಕೂಡ ಬಹಳ ಮಧುರ ಭಾಷೆಯನ್ನು ಮಾತಾಡ್ತಕ್ಕಂಥ ಶ್ರೀರಾಮಚಂದ್ರನ ಆ ಒಂದು ವೇದ ಗಾನವನ್ನು ಕೇಳಬೇಕು ಅಂತ ತುಂಬಾ ಆಸೆ ಆಗ್ಬಿಡ್ತದೆ ಅಂತೆ. ಬ್ರಹ್ಮ ವಿಷ್ಣು ರುದ್ರ ಕೂಡ ಎಷ್ಟು ವಿಚಿತ್ರ ನೋಡಿ, ಅಲ್ಲಿ ರುದ್ರನದೇ ಆರಾಧನೆ ಆಗ್ತಾ ಇದೆ. ಮಾಡ್ತಾ ಇರ್ತಕ್ಕಂಥವನು ವಿಷ್ಣುವಿನ ಅವತಾರ ರೂಪನಾಗಿರ್ತಕ್ಕಂಥ ಶ್ರೀರಾಮಚಂದ್ರ. ಆದರೂ ಕೂಡ ಆ ಮೂಲತತ್ವ ಸ್ವರೂಪಗಳಿಗೆ ಅಲ್ಲಿ ಬಂದು ತಾವು ಸಹ ಲಿಂಗ ರೂಪದಲ್ಲಿ ಪರಮೇಶ್ವರನ ಆರಾಧನೆ ಮಾಡಬೇಕು ಅಂತ ಅನ್ನಿಸ್ತಂತೆ. ಇದ್ರ ಹಿಂದೆ ದೈವ ನಿರ್ಣಯ ಬೇರೆ ಇರ್ತದೆ, ಅದು ಮುಂದೆ ಗೊತ್ತಾಗ್ತದೆ ಏನು ಅಂತೇಳಿ ನಾನು ಹೇಳ್ತೀನಿ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಪ್ರತ್ಯಕ್ಷರಾಗಿ ಅಲ್ಲಿ ಪ್ರತ್ಯೇಕವಾಗಿ 3 ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿಕೊಂಡು ಶ್ರೀರಾಮಚಂದ್ರನ ಜೊತೆಯಲ್ಲಿ ಸೇರಿಕೊಂಡು ಅವರೂ ಕೂಡ ಈ ಒಂದು ಶಿವ ಆರಾಧನೆಯನ್ನ, ಅರ್ಚನೆ, ಅಭಿಷೇಕಾದಿಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸನ್ನಿಧಾನ. ಹೋಗಿ ದರ್ಶನ ಮಾಡಿಕೊಂಡು ಬರಲಿಕ್ಕೆ ನನಗೊಂದು ಅವಕಾಶವನ್ನು ಭಗವಂತ ಮಾಡಿಕೊಟ್ಟಿದ್ದ. ಈಗ 2 ವರ್ಷಗಳ ಹಿಂದೆ ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದೆ ನಾನು. ಇದಿರ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕದ ಕಿರೀಟದಲ್ಲಿ, ನಮ್ಮ ಕರ್ನಾಟಕದ ಕಿರೀಟವಾಗಿರ್ತಕ್ಕಂಥ ಬೀದರ್ ನಗರದಲ್ಲಿರುವ ಪಾಪನಾಶಿ ಶಿವಕ್ಷೇತ್ರ ಅಂತಕ್ಕಂಥದ್ದು ಇವತ್ತಿನ ಕ್ಷೇತ್ರ ಮಹಿಮೆಯ ಸನ್ನಿಧಾನ.
ಗುರುಗಳೇ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನಾವು ಹೋಮ ಹವನಕ್ಕೆ ಕುಳಿತುಕೊಂಡಾಗ ಅಥವಾ ವಿಶೇಷವಾದ ದಿನಗಳಂದು ಪೂಜೆಯನ್ನು ಮಾಡುವಾಗ ಹೀಗೇ ಇರಬೇಕಾಗತ್ತೆ ಅನ್ನೋ ಒಂದು ಪದ್ಧತಿ ಇದೆ. ಯಾಕೆ? ಇಲ್ಲ ರೇಷ್ಮೆ ಸೀರೆ ಉಡಬೇಕು, ರೇಷ್ಮೆ ಶಲ್ಯ ಪಂಚೆ ಹಾಕೋಬೇಕು, ಇಲ್ಲ ಕಾಟನ್ದು ಬಳಸಬೇಕು ಅಂತ ಹೇಳಾಗತ್ತೆ. ಕೈಗೆ ಬಳೆಗಳನ್ನು ಹಾಕಬೇಕು, ಕುಂಕುಮವನ್ನು ಇರಿಸ್ಕೊಂಡಿರ್ಬೇಕು, ಆ ರೀತಿಯೆಲ್ಲ ಇದೆ ಅಲ್ವಾ ಗುರುಗಳೇ? ಯಾಕೆ ಅದು? ಬಹಳ ಅದ್ಭುತವಾದ ಪ್ರಶ್ನೆ. ಸುಮ್ಮನೆ ಲೌಕಿಕವಾಗಿ 2-3 ಪ್ರಶ್ನೆ ಕೇಳ್ತೀನಿ, ತಪ್ಪಾಗಿ ಭಾವಿಸಬೇಡಿ. ಪ್ರಾಮಾಣಿಕವಾಗಿ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಖಂಡಿತ. ಕಾಕಿ ಬಟ್ಟೆ, ಟೋಪಿ, ಲಾಟಿನೇ ಯಾಕೆ ಬೇಕು ಅಲ್ವಾ? ಯಾಕಂದ್ರೆ ಅಂದ್ರೆ ವಿಚಾರಕ್ಕೆ ಬರೋಣ. ಅಲ್ಲ, ಯಾಕಂದ್ರೆ ಅದನ್ನ ನೋಡಿ ಅವ್ರು ಪೊಲೀಸ್ ಅಂತ ನೋಡ್ಬಿಟ್ಟು ಹೆದರಿಕೆ ಆಗತ್ತೆ, ಸ್ವಲ್ಪ ಹುಷಾರಾಗಿರ್ತಾರೆ ಬೇರೆಯವರು. ಅದು ಸಹಜವಾದ ಸ್ಥಿತಿ ಆಯ್ತು. ಆದರೆ ಆ ವೃತ್ತಿಗೆ ಅದು ಭೂಷಣ. ಹೌದು. ಹಾಗೆ ಲಾಯರ್ಗಳು ಕರೆ ಕೊಟ್ಟು ಹಾಕ್ತಾರೆ, ಡಾಕ್ಟರ್ಗಳು ಬಿಳಿ ಕೊಟ್ಟು ಹಾಕ್ತಾರೆ ಅಲ್ವಾ? ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಯಾಯ ಕ್ಷೇತ್ರಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಮನುಷ್ಯನ ವೇಷಭೂಷಣಗಳು ಇರಬೇಕು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ. ಇದು ಲೌಕಿಕದಲ್ಲಿ ತಗೊಳ್ಳೋಣ, ಓಕೆನಾ? ಆಧ್ಯಾತ್ಮಿಕವಾಗಿ ಏನು ನೋಡಿ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳುತ್ತೆ ಶರೀರ, ಅಂದ್ರೆ ಶಾಸ್ತ್ರ. ಶಾಸ್ತ್ರದ ಈ ಮಾತಿನ ಅರ್ಥ ಏನು ಅಂತಂದ್ರೆ, ನಿನ್ನ ಮನಸ್ಸು ಅಂತಕ್ಕಂಥದ್ದೇ ಪ್ರಧಾನವೇ ಹೊರತು ಇನ್ನೇನು ಅಲ್ಲ ಅಂತ. ನೋಡಿ, ನಾವು ಯೋಚನೆ ಮಾಡೋಣ. ಒಂದು ಸಾರಿ ನಾವು ಸ್ನಾನ ಮಾಡಿದ್ವಿ ಅಂದ ಕೂಡಲೇ ಒಂದು ಥರದ ಪ್ರಫುಲ್ಲತೆ ಬರುತ್ತೆ. ಆ ಪ್ರಫುಲ್ಲತೆ ಅಂತಕ್ಕಂಥದ್ದು ನಿರಂತರವಾಗಿರ್ಬೇಕು ಅಂದ್ರೆ ಒಂದು ಭಾವ ನಮ್ಮ ಒಳಗಡೆ ಜಾಗೃತವಾಗಬೇಕಾಗುತ್ತೆ. ಯಾವಾಗ ಆ ಭಾವ ಜಾಗೃತವಾಗ್ತದೆ, ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶರೀರದ ಹೊರಭಾಗದಲ್ಲಿರ್ತಕ್ಕಂಥ ವಸ್ತ್ರಗಳಿರಬಹುದು, ಧಾರಣೆ ಮಾಡಿರ್ತಕ್ಕಂಥ ಆಭೂಷಣಗಳಿರಬಹುದು, ಕುಂಕುಮಾದಿಗಳಿರಬಹುದು, ಇವೆಲ್ಲವೂ ಕೂಡ ನಮ್ಮ ಒಳಗಡೆ ಒಂದು ಶುಭ್ರತೆಯನ್ನ, ಪ್ರಫುಲ್ಲತೆಯನ್ನ ಮತ್ತು ನಾನು ಸಿದ್ಧನಾಗಿದ್ದೇನೆ ದೇವತಾ ಕಾರ್ಯ ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ಪ್ರಚೋದಿಸ್ತದೆ. ಇವೆಲ್ಲವೂ ಲೌಕಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇದರಲ್ಲೇ ಆಧ್ಯಾತ್ಮಿಕವಾಗಿ ಬರಬೇಕಿದ್ರೆ ಹಣೆಗೆ ಕುಂಕುಮ ಇಟ್ಕೊಳ್ಬೇಕು. ಯಾಕೆ ಅಂತಂದ್ರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಭ್ರೂ ಮಧ್ಯಸ್ಥಾನ ಅಂತಕ್ಕಂಥದ್ದೇನಿದೆ, ಇದು ವಿಶ್ವಶಕ್ತಿಯನ್ನು ಆಕರ್ಷಿಸ್ತಕ್ಕಂಥ ಸಾಮರ್ಥ್ಯ ಇರುವಂಥ ಜಾಗ. ಆಜ್ಞಾಚಕ್ರ ಅಂತ ಹೇಳ್ತಾರೆ. ಯಾವಾಗ ಅಲ್ಲಿ ಊರ್ಧ್ವಮುಖಿ ಆಗಿರ್ತಕ್ಕಂಥ, ಇವಾಗೆಲ್ಲ ಸ್ಟಿಕ್ಕರ್ ಬಂದಿದೆ, ಇಲ್ಲ ಅಂತಂದ್ರೆ ಬೇರೆ ಬೇರೆ ಎಲ್ಲ ಸರ್ಕಸ್ಗಳೆಲ್ಲ ಮಾಡೋದು ಬಂದಿದ್ದಾರೆ, ಬಿಟ್ಟಾಕೋಣ. ಅದು ಅವರವರ ಪರಿಸ್ಥಿತಿ ಏನೋ, ನಾವು ಅದ್ರ ಬಗ್ಗೆ ವಿಮರ್ಶೆ ಮಾಡೋದು ಸ್ವಲ್ಪ ಕಷ್ಟವೇ ಅಲ್ವಾ? ಆದರೆ ಶಾಸ್ತ್ರ ಏನು ಹೇಳುತ್ತದೆ? ಶುದ್ಧವಾದ ಅರಿಶಿನ ಪುಡಿಗೆ ಅರಗು, ರಾಳ, ನಿಂಬೆಯ ರಸ, ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ನೀಲಗಿರಿಯ ಎಣ್ಣೆ ಮತ್ತು ಸುಣ್ಣವನ್ನು ಸೇರಿಸಿ, ಇಷ್ಟು ವಸ್ತುಗಳನ್ನು ಸೇರಿಸಬೇಕು. ಸುಣ್ಣವನ್ನು? ಹೌದು, ಪ್ರಮಾಣ ಇದೆ, ಎಲ್ಲದೂ ಬೇಕಾಬಿಟ್ಟು ಸೇರಿಸೋದಲ್ಲ. ಸ್ವಲ್ಪ ಸ್ವಲ್ಪವಾಗಿ ಅದು ವರ್ಣ ರಂಜಿತ, ರಾಗರಂಜಿತ ಅಂತ ಆಗ್ಬೇಕಲ್ವಾ? ಅದು ರಾಗರಂಜಿತ ಅಂದ್ರೆ, ರಾಗ ಅಂದ್ರೆ ಕೆಂಪು ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ. ಹಾಗಾಗಿ ಅದು ರಾಗರಂಜಿತವಾಗಬೇಕು ಅಂತಂದ್ರೆ ಇದಿಷ್ಟು ವಸ್ತುಗಳನ್ನು ಸೇರಿಸಬೇಕು. ಘಮಿಸುವಂತ ರೀತಿಯಲ್ಲಿ ಕುಂಕುಮ ಸಿದ್ಧವಾಗುತ್ತೆ. ಆ ಕುಂಕುಮವನ್ನು ತಿಲಕ ಇಟ್ಕೊಳ್ಬೇಕು. ಇವತ್ತು ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಎಷ್ಟೋ ಕುಂಕುಮಗಳು ನಾವು ಹೇಳೋದೇ ಬೇಡ ಅದ್ರ ಬಗ್ಗೆ. ಅದು ಕೈಲಿ ಅಂಟ್ಕೊಂಡು ಕೈಯೇ ಬಿಡೋದಿಲ್ಲ, ಅಂಟ್ಕೊಂಡೇ ಬಿಡುತ್ತೆ. ನಾನು ನಿನ್ನ ಬಿಡಲಾರೆ ಅಂತ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಅಂತ ಕುಂಕುಮ ಅಲರ್ಜಿ ಆಗುತ್ತೆ. ಕೊಂಡು ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಅನಾಹುತ ಆಗುತ್ತೆ. ಯಾಕೆಂತ ನಾನು ಕೆಲವರು ಕೈಯೆಲ್ಲ ಕಾರಿಗೆ ಸುಟ್ಟೋಗಿದ್ದು, ಸ್ವತಃ ನನಗೆ ಹುಬ್ಬಿನ ಮಧ್ಯಭಾಗ ಸುಟ್ಟೋಗಿತ್ತು. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತಿಂಗಳಗಟ್ಟಲೆ ಅದು ಕೊಬ್ಬರಿ ಎಣ್ಣೆ, ನಿಂಬೆ ರಸ ಹಚ್ಚಿ ತಿಕ್ಕಿ ಅಂತೂ ಇಂತೂ ಸರಿ ಆಯ್ತು ಭಗವಂತನ ದಯದಿಂದ. ಹಾಗೆ ಆ ರೀತಿಯಲ್ಲಿರ್ತಕ್ಕಂಥದ್ದೆಲ್ಲ ಶುದ್ಧವಾಗಿರ್ತಕ್ಕಂತಹ ಕುಂಕುಮವನ್ನ ಹಚ್ಕೊಳ್ಳೋದಕ್ಕೂ ಒಂದು ಕ್ರಮ ಇದೆ. ತುಪ್ಪದೊಂದಿಗೆ ಕುಂಕುಮವನ್ನು ಮಿಶ್ರಣ ಮಾಡಬೇಕು, ಬೇಕಾಬಿಟ್ಟಿ ಅಲ್ಲ. ಅದನ್ನು ಅವರವರು ಪ್ರಪೋರ್ಷನೇಟೆಡ್ ಆಗಿ ಅವರವರೇ ಮಾಡ್ಕೊಳ್ಬೇಕಾಗತ್ತೆ. ತಿಲಕ ರೂಪಕ್ಕೆ ಆ ತುಪ್ಪದಲ್ಲಿ ತೀಡಿರ್ತಕ್ಕಂತಹ ಕುಂಕುಮವನ್ನ ಒಂದು ಲಾಲ್ಗಂಧ ಅಂತೇಳಿ ಹಿಂದೆಲ್ಲ ಬರ್ತಿತ್ತು, ತಿಲಕ ಇಟ್ಕೊಳಕ್ ಬರ್ತಕ್ಕಂಥದ್ದು. ಅದರ ರೀತಿಯಲ್ಲಿ ಒಂದು ಕಡ್ಡಿಯಲ್ಲಿ ಅದನ್ನು ತಗೊಂಡು, ವಿಶೇಷವಾಗಿ ತೆಂಗಿನ ಮರದ ಕಲ್ಪವೃಕ್ಷದ ಕಡ್ಡಿ ಆದ್ರೆ ತುಂಬಾ ಒಳ್ಳೇದು ಅಂತ ಹೇಳುತ್ತೆ, ಅದರಲ್ಲಿ ತಗೊಂಡು ಅದನ್ನ ತಿಲಕವಾಗಿ ಇಟ್ಕೊಳ್ಬೇಕು ಅಂತ ಹೇಳುತ್ತೆ. ಹೇಗೆ ದೀಪದ ಜ್ವಾಲೆಯ ಆಕಾರ ಎಷ್ಟಿರ್ಬೇಕು ಅಂತ ಹೇಳ್ತದೆ, ಅಂಗುಷ್ಟ ಪರ್ವ ಪ್ರಮಾಣ ಇಷ್ಟು ಉದ್ದ ಇರಬಹುದು ಅತಿ ಹೆಚ್ಚು ಅಂತಂದ್ರೆ. ಅದು ಬಿಟ್ಕೊಂಡು ಹುಬ್ಬಿನ ಬುಡದಿಂದ ಮೂಗಿನ ತುದಿಯಿಂದ ಕೆಲವರು ಹಚ್ಕೊಳ್ಳೋದು ನೋಡಿದೀನಿ, ಮೂಗಿನ ತುದಿಯಿಂದ ಬೈತ್ಲೆ ಬುಡದವರೆಗೂ ಇಟ್ಕೊಳ್ತಾರೆ. ಅಷ್ಟು ಉದ್ದವನ್ನು ಶಾಸ್ತ್ರದಲ್ಲಿ ಹೇಳಿಲ್ಲ.
ಒಂದು ದೀಪದ ಜ್ವಾಲೆ ಎಷ್ಟು ಉದ್ದ ಉರಿಲಿಕ್ಕೆ ಸಾಧ್ಯ ಅಂತಂದ್ರೆ ಸೂಜಿ ಮಲ್ಲಿಗೆ ಮೊಗ್ಗಿನಂತೆ ಇರಬೇಕು ಅಂತ ಹೇಳುತ್ತೆ. ಸೂಜಿ ಮಲ್ಲಿಗೆ ಮೊಗ್ಗಿನಷ್ಟು ಉದ್ದದ ಒಂದು ತಿಲಕವನ್ನು ಇಟ್ಕೊಂಡಾಗ ಊರ್ಧ್ವಮುಖಿಯಾಗಿರ್ತಕ್ಕಂತಹ ಚೈತನ್ಯ ಅನ್ನುವಂಥದ್ದು ನಮ್ಮ ಶರೀರದೊಳಗಡೆ ಗ್ರಹಿಸಲ್ಪಡ್ತದೆ. ಆದ್ದರಿಂದ ಹೆಣ್ಣು ಗಂಡು ಅನ್ನುವ ಭೇದವಿಲ್ಲದೆ ಆ ಒಂದು ಧಾರಣೆಯನ್ನು ಮಾಡಬೇಕು ಮತ್ತು ಶರೀರವನ್ನು ಅಲಂಕರಿಸಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಕಾಳಿದಾಸ ಒಂದು ಕಡೆ ಹೇಳ್ತಾನೆ ಕುಮಾರ ಸಂಭವದಲ್ಲಿ, ಅಪಿಕ್ರಿಯಾರ್ಥಂ ಸುಲಭಂ ಸಮಿತ್ಕುಶಂ ಜಲಾನ್ಯಪಿ ಸ್ನಾನ ವಿಧಿಕ್ಷಮಾಣಿತೆ ಅಪಿ ಸ್ವಶಕ್ತ್ಯ ತಪಸಿ ಪ್ರವರ್ತಸೆ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತೇಳಿ. ಅಂದ್ರೆ ಯಾವ ಧರ್ಮ ಸಾಧನೆಗೋಸ್ಕರವಾಗಿ ನಾವು ನಮ್ಮ ಶರೀರವನ್ನು ಬಳಸ್ತಾ ಇದ್ದೇವೋ ಅದು ಸಾಲಂಕೃತವಾಗಿರ್ಬೇಕು, ಸುಂದರವಾಗಿರಬೇಕು, ಭಗವಂತನ ಸೇವೆಗಾಗಿ ಅರ್ಪಿತವಾಗಿರ್ತಕ್ಕಂಥದ್ದಾದ್ರಿಂದ ಪವಿತ್ರವಾಗಿರಬೇಕು, ಶುದ್ಧವಾಗಿರಬೇಕು, ಸುಂದರವಾಗಿರಬೇಕು ಮತ್ತು ನಳನಳಿಸ್ತಾ ಇರಬೇಕು ಮತ್ತು ಖುಷಿಯಾಗಿ ಆನಂದವಾಗಿರಬೇಕು. ಈ ಎಲ್ಲ ರೀತಿಯ ಲಕ್ಷಣಗಳು ಬರಬೇಕು ಅಂತಂದ್ರೆ ಈ ಎಲ್ಲ ಕಂಡೀಷನ್ಗಳನ್ನು ಲೌಕಿಕವಾದನ್ನು ನಾವು ಅನುಸರಣೆ ಮಾಡಬೇಕಾಗಿ ಬರುತ್ತೆ. ಇದಿಷ್ಟನ್ನು ಮಾಡಿಕೊಂಡು ಕೂತಾಗ ಮಾತ್ರವೇ ಒಂದು ಪ್ರಫುಲ್ಲತೆ ಅನ್ನುವಂಥದ್ದು ಬರುತ್ತೆ ಅನ್ನೋದು ಮರಿಬಾರದು. ಇದೆಲ್ಲವನ್ನು ಮಾಡಿಕೊಂಡ್ರು ಪ್ರಫುಲ್ಲತೆ ಬರುತ್ತಾ ಅಂದರೆ ಮನಸ್ಸಿಟ್ಕೊಂಡ್ರು ಬರುತ್ತೆ. ಎಲ್ಲವೂ ಕೂಡ ಅಮಾನಿತ್ವಂ ಅಡಂಭಿತ್ವಂ ಅಂತೇಳಿ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನಾನು ದೊಡ್ಡ ಮರ್ಯಾದಸ್ಥ, ನಾನು ದೊಡ್ಡ ಶ್ರೀಮಂತ, ನಾನು ಬೆಲೆ ಬಾಳೋದನ್ನು ಧಾರಣೆ ಮಾಡಿದ್ದೀನಿ ಅನ್ನೋ ಆಡಂಬರ ಡಂಬಾಚಾರಗಳನ್ನು ಮಾಡ್ಕೊಂಡು ಹೊರಟ್ರೆ ಭಗವಂತ ಹೇಳೋದು ಒಂದೇ ಮಾತು, ಹಲೋ ರಾಂಗ್ ನಂಬರ್ ಅಂತ. ಹಾಗಾಗಿ ಇವೆಲ್ಲವೂ ಕೂಡ ನಾವು ಆಚರಣೆ ಮಾಡ್ತಕ್ಕಂತಹ ದೇವತಾ ಕಾರ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದೇ ಹೊರತು ಭಕ್ತಿ ಭಾವ ಇವೆಲ್ಲವೂ ಕರ್ಮಾಚರಣೆಯಲ್ಲಿ ಇರಬೇಕಾಗಿದ್ದಂಥ ವ್ಯವಸ್ಥೆ. ಭಕ್ತಿ ಇಲ್ಲದೇ ಇದ್ದರೆ ಅದು ಕರ್ಮಾಚರಣೆ ಅಂತಕ್ಕಂಥದ್ದು ಡಂಬಾಚಾರವಾಗ್ತದೆಯೇ ಹೊರತು ಭಕ್ತಿಪೂರಿತವಾಗಿರ್ತಕ್ಕಂಥ ಕರ್ಮ ಆಗೋದಿಲ್ಲ. ಯೋಚನೆ ಮಾಡಿ ಆಚರಣೆ ಮಾಡಿ. ಬೀದರ್ನಲ್ಲಿ ಇಂತಹ ಒಂದು ವಿಶೇಷ ಕ್ಷೇತ್ರವಿದೆ ಅಂತ ಬಹಳ ಮಂದಿಗೆ ಗೊತ್ತಿಲ್ಲ. ಪಾಪನಾಶಿ ಪುಣ್ಯಕ್ಷೇತ್ರದ ಬಗ್ಗೆ ತಾವು ತಿಳಿಸ್ತಿದ್ರಿ, ಅದರ ಐತಿಹ್ಯದ ಬಗ್ಗೆ ಹೇಳ್ತಿದ್ರಿ ಗುರುಗಳೇ. ದಯಮಾಡಿ ಅಲ್ಲಿ ಹೋಗೋದ್ರಿಂದ ಆಗುವಂತಹ ದೋಷ ಪರಿಹಾರ ಏನು ತಿಳಿಸ್ಕೊಡಿ. ಮುಖ್ಯವಾಗಿರ್ತಕ್ಕಂಥದ್ದೇನಪ್ಪ ಅಂತಂದ್ರೆ ಒಂದು ಹಂತದವರೆಗೆ ಮಾತ್ರ ನಾನು ಆ ಇತಿಹಾಸವನ್ನು ಹೇಳ್ತಾ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದೆ. ಏನು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅಲ್ಲಿ ಬಂದು ಪ್ರತ್ಯೇಕವಾಗಿ 3 ಶಿವಲಿಂಗಗಳನ್ನ ಅವರು ಅಲ್ಲಿ ಸ್ಥಾಪನೆ ಮಾಡಿದರು. ಅರ್ಚನೆ ಆರಾಧನೆಗಳನ್ನು ನಡೆಸಿದ್ರು. ಅಲ್ಲಿ ಆರಾಧನೆ ಮಾಡಿದ ನಂತರದಲ್ಲಿ ಶ್ರೀರಾಮಚಂದ್ರನ ಬ್ರಹ್ಮಹತ್ಯಾ ದೋಷ ಅಂತಕ್ಕಂಥದ್ದು ಪರಿಹಾರವಾಯಿತು. ಕಾರಣ ಅವನು ಅಲ್ಲಿ ಇರ್ತಕ್ಕಂಥ ಶಿವನ ಆರಾಧನೆ ಜೊತೆಯಲ್ಲಿ ತಾನೇ ಶರ ಪ್ರಯೋಗದಿಂದಾಗಿ ಸೃಷ್ಟಿ ಮಾಡಿದ್ದಂತಹ ಆ ಭಾಗೀರಥಿಯ ತೀರ್ಥಸ್ನಾನವನ್ನು ಮಾಡಿದ್ದ. ಹಾಗಾಗಿ ವಿಶೇಷವಾಗಿ ಅವನಿಗೆ ಆ ನಂತರದಲ್ಲಿ ಶಿವಾರಾಧನೆ ತೀರ್ಥಸ್ನಾನಾದಿಗಳನ್ನೆಲ್ಲ ಮಾಡಿದ್ದರ ಪರಿಣಾಮವಾಗಿ ಒಂದು ಥರದ ಸಮಾಧಾನ ಆಯಿತಂತೆ. ಜೊತೆಯಲ್ಲಿ ತಾನು ಮಾಡಿದಂಥ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಯಿತು ಅನ್ನುವಂಥ ಒಂದು ಭಾವ ಅವನಿಗೆ ಪ್ರಾಪ್ತಿ ಆಯಿತು ಅಂತ ಬರ್ತದೆ. ಈ ರೀತಿಯಾಗಿ ಅವನಲ್ಲಿ ಪೂಜಾದಿಗಳನ್ನು ಮುಗಿಸಿ ಅಯೋಧ್ಯೆಗೆ ಹೊರಟು ನಡೆದ ಅಂತಕ್ಕಂಥದ್ದು ಸ್ಥಳ ಮಹಾತ್ಮೆ. ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಪ್ರತ್ಯೇಕವಾಗಿ ಆ 3 ಶಕ್ತಿಗಳು ಅಲ್ಲಿ ಪ್ರತ್ಯೇಕವಾಗಿ ಶಿವಸ್ಥಾಪನೆಯನ್ನು ಅಂದರೆ 3 ಶಿವಲಿಂಗಗಳನ್ನು ಪ್ರತ್ಯೇಕವಾಗಿ ಏನು ಸ್ಥಾಪನೆ ಮಾಡಿದ್ದಾರಲ್ಲ ಆ 3 ಶಿವಲಿಂಗಗಳಿಗೂ ಕೂಡ ಅರ್ಚನೆ ಆರಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಏನಪ್ಪ ಅಂತಂದರೆ ಗರ್ಭಗೃಹದಲ್ಲಿರ್ತಕ್ಕಂತಹ ಉದ್ಭವ ಶಿವಲಿಂಗಕ್ಕೆ ಕೇವಲ ಅರ್ಚಕರಿಂದ ಮಾತ್ರವೇ ಪೂಜೆಯನ್ನು ನಾವು ಸಲ್ಲಿಸಬಹುದಾಗಿರುತ್ತೆ. ಆದರೆ ಹೊರಗಡೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಒಂದು ಶಿವಲಿಂಗ ಏನಿದೆ 3 ಇದ್ದಾವಲ್ಲ, ಇದಕ್ಕೆ ನಾವು ನಮ್ಮ ಸ್ವಹಸ್ತದಿಂದ ಅಭಿಷೇಕ ಅರ್ಚನೆ ಆರಾಧನೆಗಳನ್ನೆಲ್ಲ ನಮ್ಮ ಕೈಯಾರೆ ನಾವು ಮುಟ್ಟಿ ಆಚರಣೆಗಳನ್ನು ಮಾಡಬಹುದು ಅಂತಕ್ಕಂಥದ್ದು ಈ ಕ್ಷೇತ್ರದ ಒಂದು ವಿಶೇಷ. ಇದರ ಜೊತೆಯಲ್ಲಿ 3 ಶಿವಲಿಂಗಗಳು ಹೊರಗೆ ಮತ್ತು 1 ಗರ್ಭಗೃಹದ ಒಳಗೆ. ಇದರಲ್ಲಿ ಏನು ವೈಶಿಷ್ಟ್ಯತೆ ಇದೆ ಅಂತಂದರೆ ಮನುಷ್ಯನಿಗೆ ಪುರುಷಾರ್ಥಗಳು 4 ಪುರುಷಾರ್ಥ ಒಬ್ಬ ಮನುಷ್ಯನಿಗೆ ಬೇಕಾಗ್ತಕ್ಕಂಥದ್ದು. ಮೊದಲನೆಯದು ಧರ್ಮ. ಧರ್ಮ ಅಂತಂದರೆ ಕರ್ತವ್ಯ. ಧಾರಣಾತ್ ಧರ್ಮ ಇತ್ಯಾಹು. ಅನುಕರಣೀಯವಾದಂತಹ ಕರ್ತವ್ಯಗಳು ಏನಿರ್ತವೆ ಅದರ ಸಾಧನೆಯಾಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ. ಮೊದಲ ಶಿವಲಿಂಗ ಅಂದರೆ ಶಿವಲಿಂಗಕ್ಕೆ ಅಭಿಮುಖವಾಗಿ ನಾವು ನಿಂತಾಗ
ನಮ್ಮ ಬಲಭಾಗದಲ್ಲಿ ಕೊನೆಯಲ್ಲಿ ಇರ್ತಕ್ಕಂತಹ ಶಿವಲಿಂಗ ಏನಿದೆಯಲ್ಲ ಅದು ನಮಗೆ ಧರ್ಮ ಕಾರ್ಯ ಸಿದ್ಧಿಯನ್ನು ಮಾಡಿಕೊಡ್ಲಿಕ್ಕಾಗಿ ಮತ್ತು ಧರ್ಮ ಕಾರ್ಯಕ್ಕೆ ಇರಬಹುದಾಗಿರ್ತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥ ಸಾಮರ್ಥ್ಯ ಇರುವಂಥ ಶಿವಲಿಂಗ. ಮಧ್ಯದಲ್ಲಿರ್ತಕ್ಕಂಥದ್ದು ಮಹಾವಿಷ್ಣುವಿನಿಂದ ಪೂಜಿತವಾಗಿರ್ತಕ್ಕಂಥದ್ದೇನಿದೆಯಲ್ಲ ಅದು ಅರ್ಥ. ಅವನು ಲಕ್ಷ್ಮೀಪತಿ ಅಲ್ಲವಾ. ಎರಡನೇದು ಅರ್ಥವನ್ನ ಕೊಡ್ತಕ್ಕಂಥದ್ದು. ಅರ್ಥ ಅಂದ್ರೆ ಸಂಪತ್ತು ಅಂತ ಅರ್ಥ. ವಿದ್ಯೆ ಇರಬಹುದು, ಆರೋಗ್ಯ ಇರಬಹುದು, ದುಡ್ಡು ಕಾಸು ಇರಬಹುದು, ಐಶ್ವರ್ಯ ಇರಬಹುದು, ಜಮೀನು ಮನೆಗಳಿರ್ಬೋದು, ಕಾರು ಬೆಳ್ಳಿ ಬಂಗಾರ ಎಲ್ಲವೂ ಕೂಡ ಈ ಒಂದು ಸಂಪತ್ತನ್ನು ಅನುಗ್ರಹವಾಗಿ ರೂಪವಾಗಿ ಕೊಡ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ವಿಷ್ಣು ಪೂಜಿತ ಶಿವಲಿಂಗ. ಕೊನೆ ಎಡಭಾಗದಲ್ಲಿರ್ತಕ್ಕಂಥದ್ದು ರುದ್ರ ಪೂಜಿತ ಶಿವಲಿಂಗ. ಅವನು ಕಾಮಾರಿ, ಅವನು ಕಾಮನನ್ನ ಮನ್ಮಥನನ್ನು ಸುಟ್ಟವನು. ಹಾಗಾಗಿ ಮೂರನೇದು ಧರ್ಮ, ಅರ್ಥ ಮತ್ತು ಮೂರನೇದು ಯಾವುದು ಕಾಮ. ಕಾಮ ಅಂದರೆ ಇಚ್ಛೆ, ಇಷ್ಟಾರ್ಥಗಳು, ಡಿಸೈರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಹಾಗೆ ಅಪೇಕ್ಷೆಗಳನ್ನು ಪೂರ್ಣ ಮಾಡ್ತಕ್ಕಂಥದ್ದು ಮೂರನೆಯ ಶಿವಲಿಂಗ ಅಂತಕ್ಕಂಥದ್ದು. ಇದು ಬ್ರಹ್ಮ ವಿಷ್ಣು ರುದ್ರರ ಅನುಗ್ರಹ ರೂಪವಾಗಿರ್ತಕ್ಕಂಥದ್ದು. ನಾಲ್ಕನೇದು ಮತ್ತೊಂದು ಶಿವಲಿಂಗ ಇದೆಯಲ್ಲ ಸ್ವಾಮಿಗಳೇ, ಗುರುಗಳೇ, ಅದು ಏನು ಅಂತ ಹೇಳಿ ಕೇಳಿದ್ರೆ ಅದು ಮೂಲ ಪರಮೇಶ್ವರ ತತ್ವ. ಅದು ಈ ಬ್ರಹ್ಮ ವಿಷ್ಣು ರುದ್ರ ಈ ಮೂರೂ ತತ್ವಗಳನ್ನು ಮೀರಿದ ಪರಶಿವ ತತ್ವ, ಪರತತ್ವ ಅಥವಾ ಪರಮೇಶ್ವರ ತತ್ವವನ್ನು ಸೂಚಿಸ್ತಕ್ಕಂಥದ್ದು. ಹಾಗೆ ಅಲ್ಲಿರ್ತಕ್ಕಂಥ ಆ ಒಂದು ಸ್ವರೂಪ ಏನಿದೆಯಲ್ಲ ಅದರ ಆರಾಧನೆಯಿಂದ ಪ್ರಾಪ್ತಿ ಆಗ್ತಕ್ಕಂಥದ್ದು ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ಸಾಧಿಸಿಕೊಡ್ತಕ್ಕಂಥ ಒಂದು ಸ್ವರೂಪ. ಆ ಕಾರಣದಿಂದಾಗಿ ಮೋಕ್ಷ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನ ಆರಾಧನೆ ಮಾಡಿದರೆ ಮೋಕ್ಷ ಪ್ರಾಪ್ತಿ. ಹಾಗಾಗಿ ದೋಷಗಳಲ್ಲಿ ಯಾವ್ಯಾವ ವಿಭಾಗದಲ್ಲಿ ದೋಷ ಪರಿಹಾರ, ಮೋಕ್ಷ ಆಗಬೇಕಾದ ಯಾರಿಗೆ, ತೀರಿ ಹೋಗಿರ್ತಕ್ಕಂಥವ್ರು ಯಾರಾದರೂ ಇದ್ದು ಅವರಿಗೆ ಪ್ರೇತ ಯೋನಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದ್ದರೆ, ಪ್ರೇತ ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತಿಯಾಗಿದ್ದರೆ ಅಂಥವರಿಗೆ ಸದ್ಗತಿ ಆಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಅವರ ಹೆಸರಿನಲ್ಲಿ ಪೂಜೆ ಆರಾಧನೆ ಇತ್ಯಾದಿಗಳನ್ನೆಲ್ಲ ಆ ಗರ್ಭಗೃಹದಲ್ಲಿರ್ತಕ್ಕಂಥ ಮೂಲ ಉದ್ಭವ ಲಿಂಗಕ್ಕೆ ನಡೆಸಿದ ಪಕ್ಷದಲ್ಲಿ ಎಲ್ಲ ರೀತಿಯ ಹಿಂದಿನವರ ಅಂದರೆ ತೀರಿ ಹೋಗಿರ್ತಕ್ಕಂಥ ಪೂರ್ವಜರ ಸದ್ಗತಿ ಅಂತಕ್ಕಂಥದ್ದು ಉಂಟಾಗ್ತದೆ. ಆಕಸ್ಮಿಕವಾಗಿ ಏನಾದರೂ ಪ್ರೇತ ಸ್ಥಿತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದ್ರೆ ಅದು ಕೂಡ ಪರಿಹಾರವಾಗಿ ಸದ್ಗತಿ ಆಗ್ತದೆ. ಧರ್ಮ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೋ ಸಂದರ್ಭ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾವು ತುಂಬ ಅಂದ್ಕೊಂಡಿರ್ತೀವಿ. ನಾನು ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು, ನಾನೊಂದು ಹೋಮ ಮಾಡಬೇಕು, ನಾನೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋದು ಮನಸ್ಸಿನಲ್ಲಿ 108 ವಿಘ್ನ ಬರೋದು. ಅದಕ್ಕೆ ಇಚ್ಛೆ ಪಟ್ಕೊಂಡಾಗ ಎಲ್ಲ ಯಾವುದೋ ಒಂದು ರೀತಿ ಅದಕ್ಕೆ ಅಡ್ಡಿ ಆತಂಕ ಬಂದು ನಿಂತು ಹೋಗ್ತಾ ಇರ್ತದೆ. ಅಂಥವರು ಅಲ್ಲಿ ಹೋಗಿ ಆ ಧರ್ಮರಕ್ಷಕನಾಗಿರ್ತಕ್ಕಂಥ ಬ್ರಹ್ಮ ನಿರ್ಮಿತ ಶಿವಲಿಂಗದ ಪೂಜೆಯನ್ನು ಮಾಡಿದರೆ ಅದರ ಕಾರ್ಯಸಿದ್ಧಿ ಆಗ್ತದೆ. ಎಷ್ಟು ಪೂಜೆ ಮಾಡಿದೆ, ಆ ಹೋಮ ಮಾಡಿದೆ, ಈ ಹೋಮ ಮಾಡಿದೆ, ನನ್ನ ಸಾಲ ತೀರಲಿಲ್ಲ, ನನ್ನ ದುಡ್ಡು ಕಾಸಿನ ಸಮಸ್ಯೆ ಪರಿಹಾರ ಆಗಲಿಲ್ಲ, ಅಂಥವ್ರು ಏನು ಮಾಡಬೇಕು, ಲಕ್ಷ್ಮೀಪತಿ ಆಗಿರತಕ್ಕಂಥ ಮಹಾವಿಷ್ಣುವಿನಿಂದ ಅರ್ಚಿತವಾಗಿರ್ತಕ್ಕಂಥ ಮಧ್ಯಭಾಗದ ಶಿವಲಿಂಗದ ಪೂಜೆಯನ್ನು ಮಾಡಬೇಕು. ಇನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಕಾಮ ಸಂಬಂಧ ಅಂತಂದರೆ ಏನು ಹೇಳ್ತದೆ, ಅದಕ್ಕೆ ಇಚ್ಛೆಗಳ ಪೂರ್ತಿ ಆಗ್ತಕ್ಕಂಥ ವಿದ್ಯಾ ಆಯುಹು ವೃಷ್ಟಿ ಸಿದ್ಧ್ಯರ್ಥಂ ದಾರ ಪುತ್ರ ಆದಿ ಸಂಗ್ರಹೇ ಈ 5 ರೀತಿಯ ಕರ್ಮವನ್ನು ಹೇಳ್ತದೆ ಕಾಮಕರ್ಮ ಅಂತೇಳಿ, ಕಾಮ್ಯಕರ್ಮ ಅಂತ ಅರ್ಥ ಮಾಡ್ಕೊಳ್ಬೇಕದನ್ನ. ವಿದ್ಯೆ ಮೊದಲನೇದು, ಆಯಸ್ಸು ಎರಡನೇದು, ಮೂರನೇದು ವೃಷ್ಟಿ ಮಳೆ, ದಾರ ಅಂದರೆ ಪತ್ನಿ, ಮದುವೆ ಆಗ್ತಾ ಇಲ್ಲ, ಪತ್ನಿ ಬೇಕು, ಪತ್ನಿ ಪ್ರಾಪ್ತಿಗಾಗಿ ಮಾಡ್ತಕ್ಕಂಥದ್ದು. ಪುತ್ರಾದಿ ಸಂಗ್ರಹೇ, ಪುತ್ರವತ್ತು ಅಂದರೆ ಸಂತತಿಗಳನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ರುದ್ರ ನಿರ್ಮಿತವಾಗಿರ್ತಕ್ಕಂತಹ ಶಿವಲಿಂಗದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಈ ಎಲ್ಲ ವಿಭಾಗಗಳಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಪರಿಮಾರ್ಜನೆ ಮಾಡಿಕೊಂಡು ನಾವು ದೋಷ ಪರಿಹಾರವನ್ನು ಈ ಒಂದು ಬೀದರ್ ನಗರದಲ್ಲಿರ್ತಕ್ಕಂಥ ಪಾಪನಾಶಿ ಶಿವಕ್ಷೇತ್ರದಲ್ಲಿ ಈ ಎಲ್ಲ ದೋಷಗಳಿಗೆ ಯೋಗ್ಯ ಪರಿಹಾರಗಳನ್ನು ಮಾಡಿಕೊಳ್ಬಹುದಾಗಿರುತ್ತೆ. ಬಹಳ ವಿಶೇಷವಾದ ಶಿವಕ್ಷೇತ್ರ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂದೆನ್ನುತ್ತಾ ಖಂಡಿತವಾಗ್ಲೂ ಭಗವಂತ ಕರ್ಸ್ಕೊಳ್ಳಿ ಆದಷ್ಟು ಬೇಗ ಆ ಕ್ಷೇತ್ರ ದರ್ಶನವನ್ನು ನಾವು ಕೂಡ ಮಾಡಿ ಬರೋಣ ಅಲ್ವಾ ವೀಕ್ಷಕರೇ? ಗುರುಗಳೇ, ಇನ್ನು ಮುಂದಿನ 4 ರಾಶಿಗಳು. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಮಾಧಾನದ ದಿನ. ನಿರೀಕ್ಷಿತವಾಗಿರ್ತಕ್ಕಂತಹ ತೊಂದರೆಗಳು ಬರ್ತಕ್ಕಂಥ ಲಕ್ಷಣಗಳು ಏನು ಕಾಣಿಸ್ತಿತ್ತು ಅದೆಲ್ಲ ದೂರವಾಗತಕ್ಕಂಥ ಕೆಲವು ಸೂಚನೆಗಳು ಸಿಕ್ಕತ್ತೆ. ಪೂರ್ಣವಾಗಿರತಕ್ಕಂತಹ ಗುರುವಿನ ಒಂದು ಅನುಕೂಲ ಅಂತಕ್ಕಂಥದ್ದು ಇರೋದ್ರಿಂದ ನೀವೇ ಮಾಡಿಕೊಂಡಿರ್ತಕ್ಕಂಥ ಸತ್ಕಾರ್ಯಗಳ ಫಲ ನಿಮಗೆ ಪ್ರಾಪ್ತಿಯಾಗುವಂಥ ಪೂರ್ಣ ಅವಕಾಶ.
5ನೇ ರಾಶಿಗೆ ತ್ರಿಕೋಣಾಧಿಪತಿ ಆಗಿರ್ತಕ್ಕಂಥ ಮಂಗಳ ಬಂದಿದ್ದಾನೆ. ಒಳ್ಳೆಯ ಒಂದು ಯೋಗ ಅದು. ರಕ್ಷಣೆ ಆಗ್ತಕ್ಕಂಥದ್ದು, ಒಡಹುಟ್ಟಿದರು ಸಹಕಾರ ಸಿಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಭಾಗ್ಯೋದಯವಾಗ್ತಕ್ಕಂಥದ್ದು, ಗುರುಮಂಗಳ ಯೋಗ ಇರತಕ್ಕಂಥದ್ದು. ಎಷ್ಟು ಥರದಲ್ಲಿ ನೋಡೋಣ, ಎಲ್ಲ ರೀತಿಯಿಂದ ನೋಡಿದಾಗಲೂ ಕೂಡ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿರ್ತಕ್ಕಂಥದ್ದು. ದೈವ ಭಕ್ತರಾಗಿರ್ತಕ್ಕಂಥವರಿಗೆ ಮತ್ತಷ್ಟು ಉತ್ತಮವಾಗಿರ್ತಕ್ಕಂಥ ಪೂರ್ಣ ಅವಕಾಶಗಳು ಕೂಡ ಕಾಣಿಸುತ್ತೆ. ವಿಶೇಷವಾಗಿ ಅಷ್ಟಮ ಭಾವದಲ್ಲಿರ್ತಕ್ಕಂಥ ಶನೈಶ್ಚರನಾಗಿರೋದ್ರಿಂದ ಸ್ವಲ್ಪ ಸಂಧಿವಾತ, ಆಮವಾತ, ರುಮ್ಯಾಟೆಡ್ ಆರ್ಥರೈಟಿಸ್ ಇತ್ಯಾದಿ ಸಮಸ್ಯೆಗಳು ಯಾರಿಗಿರ್ತದೆಯಲ್ಲ ಅಂಥವರಿಗೆ ಸ್ವಲ್ಪ ವ್ಯತಿರಿಕ್ತವಾಗ್ತಕ್ಕಂಥದ್ದು. ವೆರಿಕೋಸ್ ವೇನ್ ಇದ್ದರೆ ಆ ಬಿಗಿತ ಉಂಟಾಗ್ತಕ್ಕಂಥದ್ದು, ನರನಾಡಿಗಳಲ್ಲಿ ಒಂದು ಟೈಟ್ ಬಿಗಿ ಅನ್ನುವಂಥ ಒಂದು ಅನುಭವ, ಮೂಳೆಗಳಲ್ಲಿ ನೋವು ಇತ್ಯಾದಿಗಳು ಕೂಡ ಕೆಲವರಿಗೆ ಸಿಂಹರಾಶಿಯವರಿಗೆ ಕಾಣಿಸ್ಕೊಳ್ತಕ್ಕಂಥ ಲಕ್ಷಣ ಇದೆ. ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿ. ಕಾರಣ ಚಂದ್ರ ಸ್ಥಿತಿ ಶುಭವಾಗಿದೆ. ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥ ಚಂದ್ರ ತಿಷ್ಯ ನಕ್ಷತ್ರ ಅಭಿಸಂಬಭೂವ ಶ್ರೇಷ್ಠೋ ದೇವಾನಂ ಪ್ರತನಾಸು ಜಿಷ್ಣು ದಿಶೋನು ಸರ್ವ ಅಭಯನ್ನೋ ಅಸ್ತು. ಅಂದರೆ ಅಭಯ ಪ್ರಾಪ್ತಿ ಆಗ್ತಕ್ಕಂಥ ಎಲ್ಲ ಪೂರ್ಣ ಅವಕಾಶ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಮುಕ್ತವಾಗಿ ಕಾಣಿಸುತ್ತೆ. ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳಿ, ಮತ್ತೆ ಶುಭವಾಗಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮ ಲಾಭ ಸ್ಥಿತಿಯಲ್ಲಿರ್ತಕ್ಕಂಥ ಗುರುಚಂದ್ರರು ಚತುರ್ಥ ಭಾವಕ್ಕೆ ಬಂದಿರತಕ್ಕಂಥ ಅಷ್ಟಮಾಧಿಪತಿ ಭಾಗ್ಯಕ್ಕೆ ದೃಷ್ಟಿ. ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಸ್ವಲ್ಪ ಏನಾದರೂ ಹಿನ್ನಡೆಯನ್ನು ನೋಡ್ತಾ ಇರ್ತಕ್ಕಂಥವರಿದ್ದರೆ, ಅಥವಾ ಪಿತ್ರಾರ್ಜಿತ ಆಸ್ತಿಯ ಅಥವಾ ತಂದೆಯ ಸಮಾನರ ಒಂದು ಸಹಕಾರವನ್ನು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿದ್ದರೆ ಅಂಥವರಿಗೆ ಕೂಡ ಇವತ್ತಿನ ದಿನ ತುಂಬ ಉತ್ತಮವಾದಂಥ ಫಲಗಳನ್ನು ನೋಡಬಹುದಾಗಿರುತ್ತೆ. ಕರ್ಮಲಾಭಕ್ಕೆ ಬಂದಿರತಕ್ಕಂತಹ ಮಂಗಳನ ದೃಷ್ಟಿ. ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭವಾಗ್ತಕ್ಕಂಥ ಪೂರ್ಣಾವಕಾಶ. ಚಂದ್ರ ಲಾಭಕ್ಕೆ ಬಂದಿರೋದ್ರಿಂದ ಔಷಧೋಪಚಾರಗಳನ್ನು ನಡೆಸ್ಕೊಳ್ತಾ ಇದ್ದಲ್ಲಿ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಆದರೆ ತೃತೀಯ ಭಾವದಲ್ಲಿ ರವಿ ಮತ್ತು ಬುಧ ಶುಕ್ರ ಇರೋದರಿಂದ ವೈರುಧ್ಯವಯವಾಗಿರ್ತಕ್ಕಂತಹ ಸ್ನೇಹಮಯವಾದ ವಾತಾವರಣ, ಅಂದರೆ ಸ್ನೇಹಿತರೊಂದಿಗೆ ಸ್ವಲ್ಪ ಕ್ಲಾಶಸ್ ಆಗ್ತಕ್ಕಂಥದ್ದು, ವಿರೋಧಾಭಾಸವಾದಂಥ ಒಂದು ಸ್ಥಿತಿಯನ್ನು ನೋಡಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರು ಈ ಒಂದು ಸಮಸ್ಯೆಯ ನಿವಾರಣೆಗೋಸ್ಕರವಾಗಿ ಆಂಜನೇಯನನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಹೆಚ್ಚು ಬೇಸರದ ದಿನ. ಕಾರಣ ಏನು ಅಂತಂದರೆ, ನಿಮಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ತೃತೀಯದಿಂದ ನಿಮ್ಮ ರಾಶಿಗೆ ಅಷ್ಟಮವನ್ನು ಮತ್ತು ಭಾಗ್ಯವನ್ನು ನೋಡ್ತಾನೆ. ಅರ್ಥಾತ್ ಅನ್ಯೋನ್ಯತೆಯಲ್ಲಿ ವೈರುಧ್ಯ ಅಂತಕ್ಕಂಥದ್ದು ಇರ್ತಕ್ಕಂಥವರಿಗೆ ಕರ್ಮದಲ್ಲಿ ಚಂದ್ರ ಬಂದಿರೋದ್ರಿಂದ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನು ನೋಡ್ತಾ ಇರ್ತಕ್ಕಂಥವರಿಗೆ ಯಾರಿಂದ ಸಹಕಾರದ ಅಪೇಕ್ಷೆಯಲ್ಲಿರ್ತೀರೋ ಅವರಿಂದಲೇ ಮೋಸವಾಗ್ತಕ್ಕಂಥ ಲಕ್ಷಣ. ಧನಸ್ಥಾನಕ್ಕೆ ನಿಮ್ಮ ರಾಶಿಯ ವ್ಯಯಾಧಿಪತಿ ಆಗಿರ್ತಕ್ಕಂಥ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಬಂದಿದ್ದಾನೆ. ಚಾಕಚಕ್ಯತೆಯಿಂದ ನಿಮಗೆ ಟೋಪಿ ಹಾಕ್ತಕ್ಕಂಥ ಪೂರ್ಣ ಅವಕಾಶ. ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನಿಗೆ ಧನಸ್ಥಾನದಲ್ಲಿ ಅಸ್ತಸ್ಥಿತಿ ಅಂತಕ್ಕಂಥದ್ದು ಉಂಟಾಗಿದೆ. ಅಷ್ಟಮಾಧಿಪತಿ ಕೂಡ ಹೌದು, ದೃಷ್ಟಿಯನ್ನು ಕೂಡ ಕೊಡ್ತಾನೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಶರೀರ ಕೊಡದೇ ಇರತಕ್ಕಂಥ ಲಕ್ಷಣ ಇದೆ. ಶಿವಾರಾಧನೆಯನ್ನು ಮಾಡಿಕೊಂಡು, ಇವತ್ತು ಸೋಮವಾರ ಕೂಡ ಇರೋದರಿಂದ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು 1008 ಬಾರಿ ಪಠನ ಮಾಡಿಕೊಳ್ಳಿ, ಜಪ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದನ್ನ ನಿನ್ನೆಯ ಪರಿಸ್ಥಿತಿಯಿಂದ ಇವತ್ತು ಸ್ವಲ್ಪ ತಿಳಿಯಾಗ್ತಕ್ಕಂಥ ಪೂರ್ಣ ಅವಕಾಶ ಕಾಣಿಸುತ್ತೆ. ಕಾರಣ ಏನು ಅಂದರೆ, ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಮಂಗಳ ನಿಮ್ಮ ರಾಶಿಗೆ ಧನ ಮತ್ತು ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರುವಿನ ದೃಷ್ಟಿ, ಪೂರ್ಣವಾಗಿರತಕ್ಕಂಥ ದೈವ ಬಲ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥ ಪೂರ್ಣ ಅವಕಾಶ. ರಾಶಿಗೆ ಬಂದಿರತಕ್ಕಂಥ ಬುಧ ಜಾಣತನವನ್ನು, ನೈಪುಣ್ಯ ಯೋಗವನ್ನು, ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ, ಆ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗವನ್ನು ಕೊಡ್ತಾನೆ. ಮಹಾ ಸಾಮ್ರಾಜ್ಯ ಯೋಗವನ್ನು ಕೂಡ ಕೊಡ್ತಾನೆ. ಅಂದರೆ ನಿರಾಳವಾಗಿ ಇವತ್ತಿನ ದಿನವನ್ನು ನೀವು ಕಳೆಯಲಿಕ್ಕೆ ಪೂರ್ಣ ಅವಕಾಶ ಇದೆ. ಆದರೆ ರಾಶಿಗೆ ಅಷ್ಟಮದಲ್ಲಿ ಗುರು ಇರೋದರಿಂದ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ.
ಗುರುಗಳೇ, ಪ್ರಶ್ನೆಯನ್ನ ವಸಂತ್ ಕುಮಾರ್ ಅನ್ನೋರು ಮಂಗಳೂರಿನಿಂದ ಕಳಿಸಿದ್ದಾರೆ. ಹ್ಮ್ ಅವರು ಹುಟ್ಟಿರುವಂಥ ದಿನಾಂಕ 19/10/78 ಬೆಳಗ್ಗೆ 5 ಗಂಟೆಗೆ. ಹ್ಮ್ ಒಂದು ರೀತಿ ನಿಗೂಢವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಒಬ್ಬರನ್ನ ನಂಬ್ಕೊಂಡು ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ. ಆ ಕೆಲಸ ನೀವೇ ಊಹೆ ಮಾಡಿಕೊಂಡು ಊಹಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉತ್ತರ ಕೊಡಿ ಗುರುಗಳೇ. ವಸಂತ್ ಕುಮಾರ್ ಅವರೇ, ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಕೃತಿಕಾ ನಕ್ಷತ್ರ ವೃಷಭ ರಾಶಿ ಆಗ್ತದೆ, ಕನ್ಯಾ ಲಗ್ನ ಆಗ್ತದೆ. ನೀವು ಕೇಳಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಯೋಚನೆ ಮಾಡಿದರೆ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀರಾ. ಈಗ ಸುಮಾರು 2016ನೇ ಇಸವಿಯಿಂದ ಈಚೆಗೆ, ಅಂದರೆ 9 ವರ್ಷಗಳ ಈಚೆಗೆ ನೀವು ಕೈ ಹಾಕಿರ್ತಕ್ಕಂಥ ಯಾವುದೋ ಒಂದು ಹೊಸ ಸಂಪಾದನೆಯ ಮಾರ್ಗ ಅಂತ ಅನುಮಾನ ಬರುವ ರೀತಿಯಲ್ಲಿದೆ. ಕಾರಣ, ಏಕಾದಶ ಸ್ಥಿತಿಯಲ್ಲಿ ಉಚ್ಚ ಸ್ಥಿತಿಯ ಗುರು, ಸಪ್ತಮ ಮತ್ತು ಚತುರ್ಥಾಧಿಪತಿಯಾಗಿ ಉಚ್ಚ ಸ್ಥಿತಿಯಲ್ಲಿ 11ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು, ಮತ್ತು ಆ ಒಂದು ರಾಶಿಗೆ ಗುರು ಬಂದಿರತಕ್ಕಂಥದ್ದು ಈಗ 12 ವರ್ಷಗಳ ನಂತರದಲ್ಲಿ ಬಂದಿರತಕ್ಕಂಥದ್ದು ಕರ್ಕಾಟಕ ರಾಶಿಗೆ. ಅಂದರೆ ನಿಮ್ಮ ಜನ್ಮ ಸ್ಥಿತಿಯಿಂದ ನಾವು ಲೆಕ್ಕ ಹಾಕೊಂಡು ಬಂದರೆ ಈಗ 9 ವರ್ಷದಿಂದ ಗುರು ದಶೆ ಆರಂಭ ಆಗಿದೆ. ಅದಕ್ಕಿಂತಲೂ ಮೊದಲು 5 ವರ್ಷದ ಹಿಂದೆ ಗುರು ಅಲ್ಲಿದ್ದ, ಆ ನಂತರದಲ್ಲಿ ಅಲ್ಲಿಗೆ ಗುರು ಬಂದಿಲ್ಲ, ಪುನಃ ಈಗ ಮತ್ತೆ ಅಲ್ಲಿಗೆ ಬಂದಿದ್ದಾನೆ ಅಂತಂದರೆ ಗುರು ಚತುರ್ಥ ಮತ್ತು ಕರ್ಮಸ್ಥಾನಾಧಿಪತಿಯಾಗಿ ಕಾಣಿಸ್ತಾನೆ. ಚತುರ್ಥ ಮತ್ತು ಕರ್ಮಸ್ಥಾನಾಧಿಪತಿಯು ಜೊತೆಯಲ್ಲಿ ಚಂದ್ರಾತ್ ಲಾಭ ಮತ್ತು ಅಷ್ಟಮಾಧಿಪತಿಯಾಗಿ ಕಾಣಿಸ್ತಾನೆ. ಇದನ್ನೆಲ್ಲ ಒಟ್ಟಾಗಿ ನೋಡಿದರೆ ನೀವು ಯಾವುದೋ ಒಂದು ಸ್ಕೀಮ್ ಹಾಕೊಂಡಿರೋ ಥರದಲ್ಲಿ ಕಾಣಿಸುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ, ಅಂದರೆ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಗುರು ಆಗಿರೋದರಿಂದ, ಅದು ಅಲ್ಲದೆ ಸಪ್ತಮ ಚತುರ್ಥಾಧಿಪತಿಯು ಒಂದು ಕಡೆ ಲಾಭಾಧಿಪತಿಯು ಧನಾಧಿಪತಿಯು ಆಗಿರ್ತಕ್ಕಂಥದ್ದಾದ್ದರಿಂದ ದೊಡ್ಡ ಮಟ್ಟದ ಧನ ಸಂಗ್ರಹ ಮಾಡಲಿಕ್ಕೆ ನೀವು ಸಿದ್ಧವಾಗಿರೋ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅದಕ್ಕೆ ನೀಚ ರವಿಯ ಬಾಧೆ ಇದೆ. ವ್ಯಯಾಧಿಪತಿಯು ಧನಸ್ಥಾನದಲ್ಲಿ ನೀಚನಾಗಿದ್ದಾಗ ಪೂರ್ಣ ಪ್ರಮಾಣದಲ್ಲಿ ಕಾರ್ಯ ಅಂತಕ್ಕಂಥದ್ದು ಸಾಧನೆ ಆಗೋದಿಲ್ಲ. ಮತ್ತು ಲಗ್ನದಲ್ಲಿ ಬುಧ ಉಚ್ಚ ಸ್ಥಿತಿಯಲ್ಲಿದ್ದಾಗ ಇದ್ದಿದ್ದು ಅದಕ್ಕೆ ಸಾಕಷ್ಟು ಗೌಪ್ಯ, ಅಂದರೆ ಒಳಗಿಂದೊಳಗೆ ಅದಕ್ಕೆ ಸಾಕಷ್ಟು ತಡೆಗಳಿರುತ್ತೆ. ಮುಕ್ತವಾಗಿ ಹೇಳ್ಕೊಳಕ್ಕಾಗೋದಿಲ್ಲ, ಆದರೆ ಆದಾಯ ದೊಡ್ಡ ಮಟ್ಟದ್ದಿರೋದ್ರಿಂದ ಆಸೆ ಬಿಡ್ಲಿಕ್ಕಾಗೋದಿಲ್ಲ ಅನ್ನೋ ಒಂದು ಭ್ರಮಾಧೀನ ಸ್ಥಿತಿ ಇರುತ್ತೆ. ನಿಮಗೆ ಇದರಲ್ಲಿ ಯಶಸ್ಸು ಬೇಕು ಅಂತ ಹೇಳಾದರೆ ಪಂಚಾಯುಧ ಅನ್ನುವಂಥ ಒಂದು ಮಹಾಮಧುಮತಿ ಯಂತ್ರ ಅಂತ ಹೇಳ್ತೇವೆ ನಾವು. ಆ ಮಹಾಮಧುಮತಿ ಪಂಚಾಯುಧ ಯಂತ್ರವನ್ನ ಪುರಶ್ಚರಣ ವಿಧಿಯ ಪ್ರಕಾರ ನೀವು ಆಚರಣೆ ಮಾಡಿದ ಪಕ್ಷದಲ್ಲಿ, ವಿಧಿವತ್ತಾಗಿ ಆಚರಣೆ ಮಾಡಿದ ಪಕ್ಷದಲ್ಲಿ ನಿಮ್ಮ ಕಾರ್ಯಸಿದ್ಧಿಯಾಗುವ ಅವಕಾಶ ಇದೆ. ಸದ್ಯದಲ್ಲಿಲ್ಲ. ಕಾರಣ ಏನು ಅಂತಂದ್ರೆ, ಗುರು ವಕ್ರ ಸ್ಥಿತಿಯಲ್ಲಿ ಮಿಥುನಕ್ಕೆ ಹೋಗಿದ್ದಾನೆ. ಅಲ್ಲಿಂದ ಪುನಃ ಅವನು ವಕ್ರ ತ್ಯಾಗವನ್ನು ಮಾಡಿ ಅವನು ಮತ್ತೆ ಸಹಜ ಸ್ಥಿತಿಗೆ ಬಂದು ಮುಂದೆ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾನೆ ಮಾರ್ಚ್ ತಿಂಗಳಿನಲ್ಲಿ. ಆ ನಂತರದಲ್ಲಿ ನಿಮ್ಮ ಕಾರ್ಯಸಿದ್ಧಿಯಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಅಲ್ಲದೆ ಇದ್ರೂ ಅದರಲ್ಲಿ ಒಂದು 50-60% ಆಗುವಷ್ಟು ನಿಮ್ಮ ಕಾರ್ಯಸಿದ್ಧಿ ಆಗುವ ಅವಕಾಶ ಉಂಟು. ಪ್ರಯತ್ನ ಮಾಡಿ ಮಹಾಮಧುಮತಿ ಪಂಚಾಯುಧದ ಆಚರಣೆ ಮಾಡಿಕೊಡಿ ಅಂತ ಹೇಳಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್, ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಇಂತಹದ್ದೇ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಹಿಂದು ಮುಂದೆ ನೋಡದೆ ಇಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಖಂಡಿತ ಮೆಸೇಜನ್ನು ಕಳಿಸಿ. ಇನ್ನು ಯಾವಾಗ ಬೇಕಾದರೂ ನೀವು ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ಎಲ್ಲಿ? NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಹೇಳ್ತಾ ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಗೆ ಪಂಚಮಾಧಿಪತಿಯಾಗಿರತಕ್ಕಂಥ ಮಂಗಳನ ಆಗಮನ ಆಗಿದೆ. ಮಂಗಳಾಚರಣೆಗಳಿಗೆ ಬಹಳ ಯೋಗ್ಯವಾಗಿರ್ತಕ್ಕಂಥ ದಿನವಾಗಿದೆ. ಹೊಸ ವ್ಯಕ್ತಿಗಳೊಂದಿಗೆ, ವಿಶೇಷವಾಗಿ ಮನೆಯ ಹೆಣ್ಣು ಮಕ್ಕಳೊಂದಿಗೆ ಪುನಃ ಭೇಟಿಯಾಗ್ತಕ್ಕಂಥ ಪೂರ್ಣ ಅವಕಾಶವಾಗಿ ಕಾಣಿಸುತ್ತೆ. ಸಪ್ತಮಕ್ಕೆ ಯಾವಾಗ ಗುರು ಬಂದಿದ್ದಾನೆ, ಬಹಳ ಅದ್ಭುತವಾಗಿರತಕ್ಕಂಥ ಬಲಿಷ್ಠ ಸ್ಥಿತಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಧನುರಾಶಿಯವರಿಗೆ ಅವನು ರಾಶಿ ಮತ್ತು ಚತುರ್ಥಾಧಿಪತಿ ಕೂಡ ಹೌದು. ಹಾಗಾಗಿ ಪೂರ್ಣವಾದಂಥ ದೈವ ದೃಷ್ಟಿ ಅಥವಾ ದೈವ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಆದರೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಫಲ ಆಗಿರೋದ್ರಿಂದ ತೀರಾ ಜಾಸ್ತಿ ಅದಕ್ಕೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ. ಬದಲಾಗಿ ಗುರುವಿನ ಅನುಗ್ರಹವನ್ನು ಶಾಶ್ವತವಾಗಿ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ರಾಶಿಗೆ 12ನೇ ರಾಶಿಯಲ್ಲಿ 3 ಗ್ರಹಗಳ ಯೋಗ ಇದೆ. ಅಂದರೆ 3 ಹೊತ್ತಿನಲ್ಲೂ ಸ್ವಲ್ಪ ಮಟ್ಟಿಗೆ
ಬೇಸರ, ದುಃಖ ಇತ್ಯಾದಿಗಳನ್ನೇ ಫೇಸ್ ಮಾಡ್ತಿದ್ದೇನೆ ನಾನು ಅನ್ನೋ ಭ್ರಮೆಯಲ್ಲಿರ್ತಕ್ಕಂಥ ಅವಕಾಶ. ಕಾರಣ ಬುಧ ಭ್ರಮೆಯನ್ನು ಕೊಡ್ತಾನೆ, ಕೌಶಲ್ಯವನ್ನು ಮರೆಸ್ತಾನೆ ಸೂರ್ಯನ ಜೊತೆಯಲ್ಲಿದ್ದಾಗ. ಹಾಗಾಗಿ ಮುಖ್ಯವಾಗಿ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಪೆಟ್ಟು ಹೆಚ್ಚಾಗಿ ಬೀಳತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ಕಾರಣ ಚತುರ್ಥಾಧಿಪತಿಯಾಗಿರತಕ್ಕಂತಹ ಮಂಗಳ ಮತ್ತು ಲಾಭಾಧಿಪತಿಯಾಗಿರತಕ್ಕಂತಹ ಮಂಗಳ, ಎರಡು ಸ್ಥಾನಗಳ ಒಂದು ಅಧಿಪತಿ ಇರತಕ್ಕಂಥ ಗ್ರಹ ಅವನು. ಅವನಿಗೆ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಆಗಿರತಕ್ಕಂತಹ ಗುರುವಿನ ದೃಷ್ಟಿ. ನಮ್ಮವರೇ ನಮಗೆ ಶತ್ರುವಾಗ್ತಕ್ಕಂಥವ್ರು, ವಿಶೇಷವಾಗಿ ಒಡ ಹುಟ್ಟಿದವರೇ ಶತ್ರುವಾಗ್ತಕ್ಕಂಥ ಲಕ್ಷಣ ಮಕರ ರಾಶಿಯವರಿಗೆ ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಫಲವಾಗಿ ಕಾಣಿಸುತ್ತೆ. ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕಾದ ವ್ಯಕ್ತಿಗಳೇ ನಿಮ್ಮನ್ನು ಕೆಡವುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಇವತ್ತು ಅನುಮಾನ ಬರ್ತಕ್ಕಂಥ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಫಲ ಆಗಿರೋದ್ರಿಂದ ಯಾರೋ ಯಾವುದೋ ಸಂದರ್ಭದಲ್ಲಿ ಯಾವುದೋ ವಿಚಾರಕ್ಕೆ ನಿಮ್ಮನ್ನು ವಿರೋಧಿಸಿದ್ರು ಅಂತ ಕೂಡಲೇ ಅವರು ನಿಮ್ಮ ಶಾಶ್ವತ ವೈರಿಗಳು ಅನ್ನೋ ತೀರ್ಮಾನಕ್ಕೆ ಎಂದೂ ಕೂಡ ಬರಬಾರ್ದು. ಪ್ರತ್ಯಕ್ಷ ಕಂಡರೂ ಪರಂಬರಿಸಿ ನೋಡಬೇಕು ಅಂತಕ್ಕಂಥ ಮಾತಿದೆ. ಹಾಗಾಗಿ ಮಕರ ರಾಶಿಯವರು ಜಾಸ್ತಿ ಉದ್ವೇಗಕ್ಕೋ ಅಥವಾ ಒಂದು ಥರದ ಏನು ಹೇಳ್ಬೋದು, ಅದಕ್ಕೆ ಹಿಂಸಾತ್ಮಕವಾಗಿರ್ತಕ್ಕಂಥ ಮನಸ್ಥಿತಿಗೆ ಒಳಗಾಗ್ತಕ್ಕಂಥದ್ದನ್ನು ಬಿಟ್ಟು ಸಮಾಧಾನವಾಗಿ ಇರುವಂಥ ಪ್ರಯತ್ನವನ್ನು ಮಾಡಿ ಸರಸ್ವತಿಯ ಉಪಾಸನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಮಾನಸಿಕವಾಗಿ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು, ಕರ್ಮದಲ್ಲಿ ಶ್ರದ್ಧೆ ಬರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಲಾಭವಾಗ್ತಕ್ಕಂಥದ್ದು. ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥವ್ರು, ರಕ್ಷಣಾ ವಿಭಾಗದಲ್ಲಿ ಮಿಲಿಟರಿಯಲ್ಲಿರ್ತಕ್ಕಂಥವ್ರು, ಒಟ್ಟಾರೆ ಕ್ಷತ್ರೋಚಿತವಾಗಿರ್ತಕ್ಕಂಥ ಅಂದರೆ ಕ್ಷತ್ರಿಯೋಚಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಉತ್ತಮವಾದಂಥ ದಿನ. ಸರ್ಜನ್ಗಳಿಗೆ, ಡಾಕ್ಟರ್ಗಳಿಗೆ ಕೂಡ ಇವತ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸು ದೊರಕತಕ್ಕಂಥದ್ದು. ಕ್ರಿಟಿಕಲ್ ಸರ್ಜರಿಯನ್ನು ಮಾಡ್ತಾ ಇರತಕ್ಕಂಥ ದೊಡ್ಡ ದೊಡ್ಡ ಕುಂಭರಾಶಿಯ ಡಾಕ್ಟರ್ಗಳು ಯಾರಾದರೂ ಇದ್ದರೂ ಕೂಡ ಪುಷ್ಯ ನಕ್ಷತ್ರ ಇದೆ, ಚಂದ್ರಾತ್ ಶುಭ ಸ್ಥಿತಿಯಲ್ಲಿರ್ತಕ್ಕಂಥ ಮಂಗಳ ಇರೋದ್ರಿಂದ ಔಷಧೋಪಚಾರಗಳಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ರಿಸಲ್ಟು ಮತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ಗೆಲುವು ನಿಮ್ಮ ಚಿಕಿತ್ಸಾ ವಿಭಾಗದಲ್ಲಿ ಕುಂಭರಾಶಿಯ ವೈದ್ಯರಿಗೆ ಸಿಗ್ತಕ್ಕಂಥ ಪೂರ್ಣ ಅವಕಾಶ ಇದೆ. ಇವೆಲ್ಲ ವಿಚಾರದಲ್ಲಿ ಕುಂಭರಾಶಿಯವರು ಇವತ್ತು ಸಮಾಧಾನವಾಗಿ ಇರಬಹುದಾಗಿರುತ್ತೆ. ರಾಶಿಯಲ್ಲಿ ರಾಹು ಇರೋದ್ರಿಂದ ಕೆಲವರಿಗೆ ಸ್ವಲ್ಪ ಮಟ್ಟಿನ ಚರ್ಮ ಸಂಬಂಧ ಸಮಸ್ಯೆಗಳು ಕಾಣಿಸಬಹುದು. ಔಷಧೋಪಚಾರವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಗೋ ಸೇವೆಯನ್ನು, ಗೋ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಗಂಭೀರವಾಗಿರ್ತಕ್ಕಂಥ ಚರ್ಮ ಸಮಸ್ಯೆ ಇದ್ದರೆ ಗೋಮೂತ್ರದಿಂದ ಅದನ್ನು ತೊಳೆದು, ಆ ಒಂದು ಭಾಗವನ್ನು ಚರ್ಮವನ್ನು ತೊಳೆದು ಅಲ್ಲಿಗೆ ಕೊಬ್ಬರಿಯ ಎಣ್ಣೆಯನ್ನು ಲೇಪನ ಮಾಡುವುದರಿಂದ ಕೂಡ ಸ್ವಲ್ಪ ಮಟ್ಟಿನ ರಿಲೀಫ್ ಅಥವಾ ಸಮಾಧಾನ ಸಿಕ್ಕತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಮಂಗಳ ಮತ್ತು ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಮಂಗಳ ಕರ್ಮಕ್ಕೆ ಬಂದು ಕರ್ಮಾಧಿಪತಿಯಾಗಿರ್ತಕ್ಕಂತಹ ಗುರುವಿನ ದೃಷ್ಟಿಯನ್ನು ಹೊಂದುತ್ತಾನೆ. ರಾಶ್ಯಾಧಿಪತಿಯೂ ಅವನೇನೆ. ಹಾಗಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಮೊದಲನೇ ಲಕ್ಷಣ. ದುಡ್ಡು ಕಾಸಿನ ವಿಚಾರದಲ್ಲಿ ಸಮಾಧಾನವಾಗ್ತಕ್ಕಂಥದ್ದು ಎರಡನೇ ಲಕ್ಷಣ. ಕೌಟುಂಬಿಕವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಒಂದು ಹದ್ಬಸ್ತಿಗೆ ಬರ್ತಕ್ಕಂಥ ಲಕ್ಷಣ. ಸಮಾಧಾನಕರವಾಗಿರ್ತಕ್ಕಂಥ ವ್ಯವಸ್ಥೆ, ತಂದೆ ತಾಯಿಗಳ ಅನುಗ್ರಹ ಸಿಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಇರಬಹುದಾಗಿರ್ತಕ್ಕಂಥ ದಿನ, ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು ಕಾಣಿಸುತ್ತೆ. ಒಟ್ಟಾರೆ ಮೀನರಾಶಿಯವರಿಗೆ ಪಂಚಮದಲ್ಲಿ ಚಂದ್ರನೂ ಬಂದಿರೋದ್ರಿಂದ ಹೆಣ್ಣು ಮಕ್ಕಳ, ಮನೆಯ ಹೆಣ್ಣು ಮಕ್ಕಳ ಸಹಯೋಗ ಅಥವಾ ಅವರೊಂದಿಗೆ ಒಂದು ಅನ್ಯೋನ್ಯತೆಯ ಪ್ರೀತಿ, ಬಾಂಧವ್ಯ, ವಿಶ್ವಾಸಗಳ ಒಂದು ದಿನವಾಗಿ ಕಾಣಿಸುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಇವತ್ತಿನ ದಿನ ತುಂಬ ಉತ್ತಮವಾಗಿದೆ. ಸಮಾಧಾನವಾಗಿ ಕಳಿಬಹುದಾಗಿರುತ್ತೆ. ರಾಶಿಗೆ 12ನೇ ಮನೆಯಲ್ಲಿ ರಾಹು ಮತ್ತು ರಾಶಿಯಲ್ಲಿರ್ತಕ್ಕಂತಹ ಶನೈಶ್ಚರ ಸಾಡೆ ಸಾತಿ ಅಂತಕ್ಕಂಥದ್ದು ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಕ್ಷೇಮಕರ, ಶುಭವಾಗಿ. ಗುರುಗಳೇ, ನೇರವಾಗಿ ತಾವು ಬೀದರ್ಗೆ ಕರ್ಕೊಂಡು ಹೋದ್ರಿ. ಪುಣ್ಯಕ್ಷೇತ್ರ ವಿಭಾಗದಲ್ಲಿ ಬಹಳ ವಿಶೇಷವಾದ, ತುಂಬ ಜನರಿಗೆ ಪರಿಚಿತವಲ್ಲದ ಆದರೆ ಪುಣ್ಯಕ್ಷೇತ್ರ ಶಿವನ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ರಿ. ಹೀಗೆ ಮಾಹಿತಿಯನ್ನು ನೀಡ್ತಾ ಇರಿ, ನಾವು ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇರ್ತೇವೆ ಅಂತ ಹೇಳ್ತಾ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಿಮ್ಮ ಭೇಟಿ ಯಾವಾಗ?
ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.